ನನ್ನ ಹೆಸರು ಭಾವನಾ. ಅಣ್ಣನ ಗೆಳೆಯ ಒಂದು ಮದುವೆಗಾಗಿ ಅಮೇರಿಕಾದಿಂದ ಬಂದನು. ಆದರೆ ಅವನು ನನ್ನನ್ನು ನೋಡಿ ನನ್ನನ್ನು ಇಷ್ಟಪಟ್ಟನು. ನನ್ನ ಜೊತೆ ಮದುವೆ ಮಾಡಿಕೊಂಡನು. ನನ್ನನ್ನು ಅಮೇರಿಕಾಕ್ಕೆ ಕರೆದುಕೊಂಡು ಬಂದನು. ನಾನು ತುಂಬ ಖುಷಿಯಾಗಿದ್ದೆ. ಪ್ರತಿದಿನ ಮನೆಯವರಿಗೆ ಕಾಲ್ ಮಾಡುತ್ತಿದ್ದೆ. ಎಲ್ಲರೂ ನನ್ನನ್ನು ಅದೃಷ್ಟವಂತೆ ಎಂದು ಹೊಗಳುತ್ತಿದ್ದರು. ಒಂದು ದಿನ ನನ್ನ ಗಂಡ ಮನೆಗೆ ಬಂದನು. ಅವನ ಕೈಯಲ್ಲಿ ಒಂದು ಲಕೋಟೆ ಇತ್ತು. ಆ ದಿನ ಅವನು ನನಗೆ ತುಂಬ ಹೊಡೆದನು. ಆನಂತರ ಕೆಲವು ದಿನಗಳಾದ ಮೇಲೆ ನನಗೆ ಡಿವೋರ್ಸ್ ನೀಡಿ ಮನೆಯಿಂದ ಹೊರಹಾಕಿದನು. ನಾನು ಸ್ವಲ್ಪ ದಿನ ಬೀದಿಯಲ್ಲಿ ಮಲಗುತ್ತಾ ಕಾಲ ಕಳೆದೆ. ಆನಂತರ ಒಂದು ಹೋಟೆಲ್ನಲ್ಲಿ ಕೆಲಸಕ್ಕೆ ಸೇರಿಕೊಂಡೆ. ಒಂದು ದಿನ ಹೋಟೆಲ್ನ ಮಾಲೀಕರು ನನ್ನನ್ನು ಕರೆದರು. ಮಾಲೀಕರು ತುಂಬ ಕೋಪದಲ್ಲಿದ್ದರು. ಅವರ ಕೈಯಲ್ಲೂ ಕೂಡ ಒಂದು ಲಕೋಟೆ ಇತ್ತು. ಆಗ ನನ್ನ ಪ್ರಜ್ಞೆಯೇ ತಪ್ಪಿದಂತಾಯಿತು. ಏಕೆಂದರೆ ನನ್ನ ಮಾಲೀಕರು ನನ್ನ ಮದುವೆಯು ನಮ್ಮನ್ನೊಂದಿಗೆ ಆಯಿತು. ಅವನು ನನ್ನ ಅಣ್ಣನ ಗೆಳೆಯನಾಗಿದ್ದನು. ನನ್ನ ಜೀವನ ಈಗ ಖುಷಿಯಿಂದ ತುಂಬಿ ತುಳುಕುವುದು ಎಂದು ನನಗೆ ಭರವಸೆ ಇತ್ತು. ಅದರಲ್ಲೂ ವಿಶೇಷವಾಗಿ ನನ್ನನ್ನು ಅಮೇರಿಕಾಕ್ಕೆ ಕರೆದುಕೊಂಡು ಹೋಗುತ್ತಾನೆ ಎಂದಾಗ ನನಗೂ ಸೇರಿ ನನ್ನ ಮನೆಯವರಿಗೂ ತುಂಬ ಖುಷಿಯಾಯಿತು. ಮದುವೆಯಾದ ಮೇಲೆ ಅವನು ತಾನು ಹೇಳಿದಂತೆ ನಡೆದುಕೊಂಡಿದ್ದನು. ಅಮೇರಿಕಕ್ಕೆ ಹೋಗಲು ಪಾಸ್ಪೋರ್ಟ್, ಕಾಗದ ಪತ್ರಗಳು ತಯಾರಾದವು. ಆನಂತರ ಒಂದು ದಿನ ನಾನು ನನ್ನ ತಂದೆ ತಾಯಿ, ಅಣ್ಣ ತಂಗಿಯರನ್ನು ಬಿಟ್ಟು ಅಮೇರಿಕಕ್ಕೆ ಹೊರಡಲು ಫ್ಲೈಟ್ನಲ್ಲಿ ಕುಳಿತುಕೊಂಡಿದ್ದೆ. ನಾನು ನನ್ನ ಭವಿಷ್ಯದ ಬಗ್ಗೆ ತುಂಬ ಯೋಚಿಸಿದ್ದೆ. ತುಂಬ ಸುಂದರವಾದ ಮನೆ, ಪ್ರೀತಿ ಮಾಡುವ ಪತಿ ಹಾಗೂ ನೆಮ್ಮದಿಯಿಂದ ಇರುವ ಜೀವನ. ಆದರೆ ನನ್ನ ಈ ಕನಸೆಲ್ಲವೂ ಒಂದು ಭಯಾನಕ ರೂಪವಾಗಿ ಬದಲಾಗುತ್ತದೆಂದು ನಾನು ಎಂದಿಗೂ ಅಂದುಕೊಂಡಿರಲಿಲ್ಲ. ಅಲ್ಲಿ ತಲುಪಿದ ಮೇಲೆ ಆರಂಭದ ದಿನಗಳು ತುಂಬ ಖುಷಿಯಿಂದ ಕಳೆದೆ. ನನ್ನನ್ನು ಪ್ರತಿದಿನ ಸುತ್ತಾಡಿಸಲು ಕರೆದುಕೊಂಡು ಹೋಗುತ್ತಿದ್ದರು. ಪ್ರತಿದಿನ ಮನೆಯವರಿಗೆ ನಾನು ಖುಷಿಯಾಗಿದ್ದೇನೆ ಎಂದು ಫೋನ್ ಮಾಡಿ ಹೇಳುತ್ತಿದ್ದೆ. ಎಲ್ಲರೂ ನನ್ನ ಅದೃಷ್ಟದ ಬಗ್ಗೆ ಹೊಗಳುತ್ತಿದ್ದರು. ಒಂದು ದಿನ ನಮನ್ ಕೆಲಸದಿಂದ ಮರಳಿ ಬಂದಾಗ ಅವನ ಕೈಯಲ್ಲಿ ಒಂದು ಲಕೋಟೆ ಇತ್ತು. ಅವರು ತುಂಬ ಸಿಟ್ಟಿನಲ್ಲಿದ್ದರು. ಕಾರಣವಿಲ್ಲದೆ ನನ್ನೊಂದಿಗೆ ಜಗಳವನ್ನು ಆರಂಭ ಮಾಡಿದರು. ನಾನು ಕಾರಣ ಕೇಳಿದಾಗ ಅವರು ನನ್ನ ಮುಖಕ್ಕೆ ಹೊಡೆದು ನನ್ನ ಬಾಯಿ ಮುಚ್ಚಿಸಿದರು. ಆ ದಿನದಿಂದಲೇ ಅವರ ವ್ಯವಹಾರ ಬದಲಾಯಿತು. ಪ್ರತಿದಿನ ಅವರು ನನ್ನ ಮೊಬೈಲ್ ಚೆಕ್ ಮಾಡುತ್ತಿದ್ದರು. ಎಲ್ಲ ಮೆಸೇಜ್ ಓದುತ್ತಿದ್ದರು. ಆನಂತರ ಒಂದು ದಿನ ಅವರು ನನ್ನ ಬ್ಯಾಗ್ನಲ್ಲಿದ್ದ ಪಾಸ್ಪೋರ್ಟ್ ಎತ್ತಿಕೊಂಡು ತನ್ನ ವಶಕ್ಕೆ ತೆಗೆದುಕೊಂಡರು. ಆ ದಿನ ನನಗೆ ಒಂದು ರೀತಿಯ ಭಯವಾಯಿತು. ಯಾರೋ ನನ್ನನ್ನು ಕತ್ತರಿಸಿ ಹಾಕುವಂತೆ ತೋರುತ್ತಿತ್ತು. ಖುಷಿಯಿಂದ ಕಳೆಯುತ್ತಿರುವ ನನ್ನ ಸುಂದರವಾದ ಜೀವನವು ಈಗ ಕೈದಿಯಾಗಿ ಪರಿವರ್ತಿತವಾಗಿತ್ತು. ನಮನ್ ನನಗೆ ಮನೆಯಿಂದ ಹೊರ ಹೋಗದಂತೆ ಪ್ರತಿಬಂಧವನ್ನು ವಿಧಿಸಿದನು. ಒಂದು ವೇಳೆ ನಾನು ಹೋಗಲು ಇಷ್ಟಪಟ್ಟರೂ ಕೂಡ ಅವರು ನನ್ನ ಜೊತೆ ಬರುತ್ತಿದ್ದರು. ಅವರು ನನ್ನನ್ನು ಯಾರೊಂದಿಗೂ ಮಾತನಾಡಲು ಬಿಡುತ್ತಿರಲಿಲ್ಲ. ಮನೆಯಲ್ಲಿ ಕೂಡ ನಾನು ಒಂಟಿಯಾಗಿರುತ್ತಿದ್ದೆ. ಅವರು ಎಂದಿಗೂ ನನಗೆ ಬೇರೆಯವರೊಂದಿಗೆ ಭೇಟಿಯಾಗಲು ಅಥವಾ ಮಾತನಾಡಲು ಅವಕಾಶ ನೀಡುತ್ತಿರಲಿಲ್ಲ. ಯಾವುದೇ ಗೆಳೆಯರೊಂದಿಗಾಗಲಿ ಸಂಬಂಧಿಕರೊಂದಿಗಾಗಲಿ ಮಾತನಾಡಲು ಅವಕಾಶ ನೀಡುತ್ತಿರಲಿಲ್ಲ. ಈಗ ನನ್ನ ತಂದೆ ತಾಯಿಗಳೊಂದಿಗೂ ಕೂಡ ಹೆಚ್ಚು ಮಾತನಾಡಲು ಅವಕಾಶ ನೀಡುತ್ತಿರಲಿಲ್ಲ. ಅವರು ನನ್ನನ್ನು ಎಲ್ಲ ರೀತಿಯಿಂದಲೂ ಒಬ್ಬಂಟಿಯನ್ನಾಗಿ ಮಾಡಿದರು. ನಿಧಾನವಾಗಿ ಶಾರೀರಿಕ ದೌರ್ಜನ್ಯವು ಕೂಡ ನನ್ನ ಮೇಲೆ ನಡೆಯಲು ಆರಂಭವಾಯಿತು. ಮೊದಮೊದಲು ಅವರು ನನ್ನ ಕೆನ್ನೆಗೆ ಬಾರಿಸಿ ನನ್ನನ್ನು ತಳ್ಳಲು ಶುರು ಮಾಡಿದರು. ಆನಂತರ ಇದು ಅವರ ಪ್ರತಿದಿನದ ಹವ್ಯಾಸವಾಗಿ ಹೋಯಿತು. ನಾನು ಒಳಗೊಳಗೆ ನೋವಿನಿಂದ ಚೂರಾಗಿ ಹೋದೆ. ನನ್ನ ಮನಸ್ಸು ಛಿದ್ರವಾಯಿತು. ಆದರೆ ನಾನು ಸೋಲೊಪ್ಪಿಕೊಂಡಿರಲಿಲ್ಲ. ನನಗೆ ಒಂದು ಪ್ರಾಮಿಸ್ ಮಾಡಿಕೊಂಡಿದ್ದೆ. ನಾನು ಜೀವಂತವಿರುತ್ತೇನೆ ಮತ್ತು ನನ್ನ ಮೇಲೆ ನಡೆಯುತ್ತಿರುವ ಎಲ್ಲ ದೌರ್ಜನ್ಯವನ್ನು ನಾನು ಎದುರಿಸುತ್ತೇನೆ. ಪ್ರತಿ ನೋವು, ಪ್ರತಿ ಕಣ್ಣೀರು ನನ್ನನ್ನು ಇನ್ನೂ ಸದೃಢಗೊಳಿಸಿತು. ನಾನು ಕನ್ನಡಿಯಲ್ಲಿ ನೋಡಿಕೊಂಡು ನನಗೆ ಹೇಳಿಕೊಳ್ಳುತ್ತಿದ್ದೆ, ಭಾವನಾ, ನೀನು ಎಂದಿಗೂ ಸೋಲಬಾರದು, ನೀನು ಬದುಕಬೇಕು. ನಾನು ಪ್ರತಿದಿನ ರಾತ್ರಿ ಕದ್ದು ಮುಚ್ಚಿ ಅಳುತ್ತಿದ್ದೆ. ನಾನು ಕಳೆದ ಸುಂದರವಾದ ಕ್ಷಣಗಳನ್ನು ನೆನಪು ಮಾಡಿಕೊಳ್ಳುತ್ತಿದ್ದೆ. ಯಾವಾಗ ನಾನು ನನ್ನ ನಿರ್ಧಾರವನ್ನು ಸ್ವತಃ ತೆಗೆದುಕೊಳ್ಳುತ್ತಿದ್ದೇನೋ, ಯಾವಾಗ ನಾನು ಸ್ವತಂತ್ರಳಾಗಿದ್ದೇನೋ ಆ ಗಳಿಗೆಯನ್ನು ನೆನಪು ಮಾಡಿಕೊಳ್ಳುತ್ತಿದ್ದೆ. ಈಗ ನನ್ನ ಜೀವನದ ಪ್ರತಿಯೊಂದು ಕ್ಷಣಗಳು ನನ್ನ ದಯೆಯ ಭಿಕ್ಷದ ಮೇಲೆ ಅವಲಂಬಿತವಾಗಿತ್ತು. ನಾನು ಒಂದು ಪಂಜರದಲ್ಲಿ ಬಂಧಿಸಿದ ಪಕ್ಷಿಯಂತೆ ಒದ್ದಾಡುತ್ತಿದ್ದೆ. ಆದರೆ ನನ್ನಿಂದ ಹಾರಲು ಸಾಧ್ಯವಾಗುತ್ತಿರಲಿಲ್ಲ. ನಮ್ಮನನು ಸಂಪೂರ್ಣವಾಗಿ ನನ್ನನ್ನು ತನ್ನ ಕಂಟ್ರೋಲ್ಗೆ ತೆಗೆದುಕೊಂಡಿದ್ದನು. ನನಗೆ ಯಾವುದೇ ಸ್ನೇಹಿತೆಯರೂ ಇರಲಿಲ್ಲ, ಯಾರ ಆಸರೆಯೂ ಇರಲಿಲ್ಲ ಮತ್ತು ಯಾರೊಂದಿಗೂ ನನ್ನ ಪರಿಸ್ಥಿತಿಯನ್ನು ನಾನು ಶೇರ್ ಮಾಡುವ ಹಾಗಿರಲಿಲ್ಲ. ಏಕೆಂದರೆ ನಾನು ಯಾರಿಗಾದರೂ ಹೇಳಿದರೆ ನನ್ನ ಪರಿವಾರಕ್ಕೆ ಸರಿಯಾದ ಪಾಠ ಕಲಿಸುತ್ತೇನೆ ಎಂದು ನಮನ್ ನನಗೆ ಧಮಕಿ ಹಾಕಿದ್ದನು. ಈ ಧಮಕಿಯಿಂದ ನಾನು ತುಂಬ ಹೆದರಿ ಹೋಗಿದ್ದೆ. ನನ್ನ ತಂದೆ ತಾಯಿಗಳಿಗಾಗಿ ಹಾಗೂ ನನ್ನ ಸಹೋದರ ಸಹೋದರಿಯರಿಗಾಗಿ ನಾನು ಸುಮ್ಮನೆ ಇರಬೇಕಾಯಿತು. ನಾನು ಹಲವಾರು ಬಾರಿ ಅಲ್ಲಿಂದ ಓಡಿ ಹೋಗಲು ಪ್ರಯತ್ನಿಸಿದೆ. ಆದರೆ ಎಂದಿಗೂ ನನ್ನಿಂದ ಇದು ಸಾಧ್ಯವಾಗಲಿಲ್ಲ. ಅವನು ಎಷ್ಟೊಂದು ಬುದ್ಧಿವಂತನಾಗಿದ್ದನೆಂದರೆ ಎಂದಿಗೂ ನನ್ನನ್ನು ಒಂಟಿಯಾಗಿ ಬಿಡುತ್ತಿರಲಿಲ್ಲ. ಒಂದು ವೇಳೆ ನಾನು ಹೊರಗಡೆ ಓಡಿ ಬಂದರೆ ಹೇಗಾದರೂ ಮಾಡಿ ಅವನು ನನ್ನನ್ನು ಹುಡುಕುತ್ತಿದ್ದ. ಆನಂತರ ನನಗೆ ಚೆನ್ನಾಗಿ ಹೊಡೆಯುತ್ತಿದ್ದ.
ಈಗ ನನ್ನ ಶರೀರ ಹಾಗೂ ನನ್ನ ಬುದ್ಧಿ ಇವೆರಡೂ ನನ್ನ ಕಂಟ್ರೋಲ್ನಲ್ಲಿ ಇಲ್ಲ ಎಂದು ನನಗೆ ಅರ್ಥವಾಗಿತ್ತು. ಆದರೆ ನನ್ನ ಆತ್ಮದಲ್ಲಿ ಒಂದು ಅಂಗಿರಣದ ಭರವಸೆ ಇನ್ನೂ ಉಳಿದಿತ್ತು. ಅದು ಒಂದು ಭರವಸೆಯ ಹಾಗೂ ಸ್ವಾತಂತ್ರ್ಯದ ಹೊಸ ಬೆಳಕಾಗಿತ್ತು, ಒಂದು ಹೊಸ ಜೀವನದ ಬೆಳಕಾಗಿತ್ತು. ನನಗೆ ಗೊತ್ತಿತ್ತು, ಇದೆಲ್ಲವೂ ಎಂದಿಗೂ ಹೀಗೆ ಇರಲಾರದು. ಕಾಲಚಕ್ರ ಬದಲಾಗುತ್ತಲೇ ಇರುತ್ತದೆ. ನಾನು ಈ ಬಂಧನದಿಂದ ಬಿಡುಗಡೆಯಾಗುವ ಕಾಲವೂ ಕೂಡ ಬಂದೇ ಬರುತ್ತದೆ. ನಾನು ನನ್ನ ಒಳಗಿನ ಧ್ವನಿಯನ್ನು ಕೇಳಲು ಶುರು ಮಾಡಿದೆ. ಅದು ನನಗೆ ಭರವಸೆ ನೀಡುತ್ತಿತ್ತು ಮತ್ತು ನನ್ನನ್ನು ಪ್ರೋತ್ಸಾಹಿಸುತ್ತಿತ್ತು. ನಾನು ಅಸಹಾಯಕಳಲ್ಲ, ನಾನು ಹೋರಾಡುತ್ತೇನೆ. ಈ ಮೂಲಕ ನಾನು ನನ್ನ ಸುತ್ತಮುತ್ತಲಿನ ಪರಿಸರವನ್ನು ತಿಳಿದುಕೊಳ್ಳಲು ಶುರು ಮಾಡಿದೆ. ನಾನು ನೋಡಿದೆ, ಜನರು ಹೇಗೆ ತಮ್ಮ ಸ್ವತಂತ್ರದ ಜೀವನವನ್ನು ನಡೆಸುತ್ತಾರೆ, ಹೇಗೆ ತಮ್ಮ ನಿರ್ಧಾರವನ್ನು ಸ್ವತಃ ತಾವೇ ತೆಗೆದುಕೊಳ್ಳುತ್ತಾರೆ. ಇದೆಲ್ಲ ನೋಡಿ ನನ್ನೊಳಗಿನ ಚಡಪಡಿಕೆ ಇನ್ನೂ ಹೆಚ್ಚಾಗುತ್ತಿತ್ತು. ನಾನು ನನ್ನನ್ನು ಸದೃಢಗೊಳಿಸಿಕೊಳ್ಳಲು ಆರಂಭ ಮಾಡಿದೆ. ನಾನು ಸುಮ್ಮನೆ ನನ್ನ ಗಂಡನಿಗೆ ತಿಳಿಯದ ಹಾಗೆ ಇಂಗ್ಲಿಷನ್ನು ಕೂಡ ಕಲಿಯಲು ಶುರು ಮಾಡಿದೆ. ನಾನು ಜೀವಂತವಾಗಿ ಅಥವಾ ಸ್ವತಂತ್ರವಾಗಿ ಇರಬೇಕೆಂದರೆ ನಾನು ಈ ದೇಶದ ಎಲ್ಲ ರೀತಿ ರಿವಾಜುಗಳನ್ನು ಮೊದಲು ಅರ್ಥ ಮಾಡಿಕೊಳ್ಳಬೇಕು. ಹೀಗೆ ಮೊದಲು ನಾನು ನನ್ನನ್ನು ಇದಕ್ಕಾಗಿ ಅಣಿಗೊಳಿಸಿದೆ. ಯಾವಾಗ ಅವಕಾಶ ದೊರೆಯುತ್ತದೆಯೋ ಆಗ ನಾನು ಇದನ್ನು ಸರಿಯಾಗಿ ಬಳಸಿಕೊಳ್ಳುತ್ತೇನೆ. ನಾನು ಬಂದಿಯಾಗಿರುವುದು ಹಾಗೂ ಊಟ ಮಾಡುತ್ತಿರುವುದು ಕೇವಲ ನನ್ನ ಶರೀರಕ್ಕೆ ಮಾತ್ರ ಸೀಮಿತವಾಗಿತ್ತು. ನನ್ನ ಬುದ್ಧಿಯು ಈಗಲೂ ಸ್ವತಂತ್ರವಾಗಿತ್ತು. ಇದು ಒಂದು ಅತಿ ಕಠಿಣ ದಾರಿಯಾಗಿತ್ತು, ಆದರೆ ನಾನು ಇದಕ್ಕಾಗಿ ತಯಾರಾಗಿದ್ದೆ. ಪ್ರತಿದಿನ ಕಳೆದಂತೆ ನನ್ನೊಳಗಿನ ಬೆಂಕಿಯ ಜ್ವಾಲೆಯು ಇನ್ನೂ ಜೋರಾಗಿ ಉರಿಯತೊಡಗಿತು. ನಾನು ನನ್ನನ್ನು ಒಬ್ಬ ಹೋರಾಟಗಾರಳಂತೆ ಗುರುತಿಸಿಕೊಂಡಿದ್ದೆ. ಒಂದಲ್ಲ ಒಂದು ದಿನ ನಾನು ಈ ಕತ್ತಲೆಯಿಂದ ಹೊರಗೆ ಹೋಗುತ್ತೇನೆ. ನಾನು ನನ್ನೊಳಗಿನ ಆ ಧ್ವನಿಯನ್ನು ಕೇಳುತ್ತಿದ್ದೆ. ಆ ಧ್ವನಿಯು ನನ್ನನ್ನು ಎಚ್ಚರಿಸುತ್ತಿತ್ತು, ನನ್ನಲ್ಲಿ ಧೈರ್ಯ ತುಂಬುತ್ತಿತ್ತು, ನನಗೆ ನೆನಪು ಮಾಡುತ್ತಿತ್ತು, ನೀನು ಇಲ್ಲಿಯವರೆಗೂ ತುಂಬ ಕಷ್ಟ ನಷ್ಟವನ್ನು ಅನುಭವಿಸಿದ್ದೀಯಾ, ಎಲ್ಲವನ್ನು ಸಹಿಸಿಕೊಂಡಿದ್ದೀಯಾ, ಆದಷ್ಟು ಬೇಗ ನೀನು ಈ ಪರಿಸ್ಥಿತಿಯಿಂದ ಹೊರಗೆ ಹೋಗುತ್ತೀಯಾ ಎಂದು. ಅದು ನನಗೆ ಪದೇ ಪದೇ ಅಂತರಾಳದಲ್ಲಿ ಕೂಗಿ ಹೇಳುತ್ತಿತ್ತು. ಈ ಬಂಧನವು ನನ್ನನ್ನು ಚೂರು ಚೂರು ಮಾಡುವುದರ ಬದಲು ನನ್ನ ಮನಸ್ಸನ್ನು ಇನ್ನಷ್ಟು ಬಲಿಷ್ಠಗೊಳಿಸಿತ್ತು. ನಾನು ನನ್ನೊಳಗೆ ಮೂಡಿದ ಆ ಶಕ್ತಿಯನ್ನು ಹಿಂದೆಂದಿಗೂ ಗಮನಿಸಿರಲಿಲ್ಲ. ಆ ಶಕ್ತಿಯು ಈ ಹಿಂದೆ ನನ್ನಲ್ಲಿ ಎಂದಿಗೂ ಕಾಣಿಸಿಕೊಂಡಿರಲಿಲ್ಲ. ಈ ಶಕ್ತಿಯು ನನ್ನ ಮುಂದಿರುವ ಹೋರಾಟದ ಶಕ್ತಿಯಾಗಿತ್ತು. ಆದರೆ ನನ್ನ ತಂದೆ ತಾಯಿಯರ ಚಿತ್ರವು ನನ್ನ ಕಣ್ಣ ಮುಂದೆ ಬಂದಾಗ ಅವರ ಪ್ರೀತಿ ಹಾಗೂ ಅವರ ಭರವಸೆಯು ಇಲ್ಲಿವರೆಗೆ ನಾನು ಬದುಕಿರಲು ಧೈರ್ಯ ತುಂಬಿತ್ತು. ನಾನು ಯೋಚಿಸಿದ್ದೆ, ಅವರಿಗಾಗಿ ಬದುಕಿರುತ್ತೇನೆ, ಅವರಿಗಾಗಿ ನನ್ನ ಜೀವನವನ್ನು ಮುಡಿಪಾಗಿಡುತ್ತೇನೆ. ಅವರು ಎಂದಿಗೂ ತಲೆ ತಗ್ಗಿಸುವಂತೆ ಮಾಡುವುದಿಲ್ಲ ಎಂದು ನಾನು ನಿರ್ಧರಿಸಿದ್ದೆ. ನಾನು ಈ ನಿರ್ಧಾರಕ್ಕೆ ಬದ್ಧಳಾಗಿದ್ದೆ. ಒಂದು ದಿನ ನಮನ್ ನನಗೆ ವಿಚ್ಛೇದನ ನೀಡಿದನು. ನನ್ನನ್ನು ಏಕೆ ಬಿಟ್ಟರು ಎಂದು ಅವರು ನನಗೆ ಯಾವುದೇ ಕಾರಣವನ್ನು ಕೊಡಲಿಲ್ಲ. ಅವರು ಕೇವಲ ಒಂದು ಕಾಗದವನ್ನು ನನ್ನ ಕೈಗೆ ನೀಡಿದರು ಮತ್ತು ಹೇಳಿದರು, ಇಂದಿನಿಂದ ನೀನು ಸ್ವತಂತ್ರಳು, ನೀನು ಇಲ್ಲಿಂದ ಹೋಗಬಹುದು. ಆಗ ನಾನು ಯೋಚಿಸಿದೆ, ಇಂತಹ ಅಪರಿಚಿತ ನಗರದಲ್ಲಿ ನಾನು ಎಲ್ಲಿಗೆ ಹೋಗಬೇಕು? ಒಂದು ಕ್ಷಣ ನನ್ನ ಅಸ್ತಿತ್ವವೇ ಕೊನೆಯಾದಂತೆ ನನಗೆ ಅನಿಸಿತು. ನಾನು ಅವನ ಮುಂದೆ ಅಳುತ್ತಿದ್ದೆ ಮತ್ತು ಕೈಮುಗಿದು ಬೇಡಿಕೊಳ್ಳುತ್ತಿದ್ದೆ. ಆದರೆ ಅವನ ಮೇಲೆ ಯಾವುದೇ ಪರಿಣಾಮ ಉಂಟಾಗಲಿಲ್ಲ. ಅವನು ನನ್ನನ್ನು ಮನೆಯಿಂದ ಹೊರಹಾಕಿದನು. ಯಾವುದೇ ವಸ್ತುವನ್ನು ತೆಗೆದುಕೊಳ್ಳದೆ ನಾನು ಉಟ್ಟ ಬಟ್ಟೆಯಲ್ಲೇ ಮನೆಯಿಂದ ಹೊರಬಂದಿದ್ದೆ. ನಾನು ಬೀದಿಗೆ ಬಂದಿದ್ದೆ. ಅಸಹಾಯಕ ಅಬಲೆಯಾಗಿದ್ದೆ. ಹೆಚ್ಚುತ್ತಿರುವ ಚಳಿಯು ನನ್ನ ಶರೀರ ಮರಗಟ್ಟುವಂತೆ ಮಾಡಿತ್ತು. ಹೆಚ್ಚುತ್ತಿರುವ ಹಸಿವು ನನ್ನ ಹೊಟ್ಟೆಯು ಬೆನ್ನಿಗೆ ಅಂಟಿಕೊಳ್ಳುವಂತೆ ಮಾಡಿತ್ತು. ನನ್ನ ಜೀವನದಲ್ಲಿ ಇಂತಹ ಒಂದು ಪುಟ ಬರಬಹುದು ಎಂದು ನಾನು ಎಂದಿಗೂ ಅಂದುಕೊಂಡಿರಲಿಲ್ಲ. ವಿಚಿತ್ರ ಜಾಗ, ವಿಚಿತ್ರ ಜನರು. ನಾನು ಸಂಪೂರ್ಣವಾಗಿ ಒಬ್ಬಂಟಿಯಾಗಿದ್ದೆ. ಆ ರಾತ್ರಿ ಒಂದು ಪಾರ್ಕಿನ ಬೆಂಚಿನ ಮೇಲೆ ಕುಳಿತುಕೊಂಡಿದ್ದೆ. ಆ ದಿನ ರಾತ್ರಿ ಎಷ್ಟೊಂದು ಚಳಿಯಾಗಿತ್ತೆಂದರೆ ನನ್ನ ಹಲ್ಲುಗಳು ಕೂಡ ಮರಗಟ್ಟಿದ್ದವು. ನನ್ನ ಇಡೀ ಶರೀರ ನಡುಗುತ್ತಿತ್ತು. ನನ್ನನ್ನು ನಾನೇ ಕೈಕಟ್ಟಿ ಮುದುರಿಕೊಂಡಿದ್ದೆ. ಆದರೆ ಚಳಿಯು ತುಂಬ ಆಳಕ್ಕೆ ಇಳಿಯುತ್ತಿತ್ತು. ನನ್ನ ಬಳಿ ಬೇರೆ ಯಾವುದೇ ಉಪಾಯವಿರಲಿಲ್ಲ. ನನ್ನ ಬಳಿ ಶಾಲ್ ಅಥವಾ ಜರ್ಸಿ ಕೂಡ ಇರಲಿಲ್ಲ. ಕೇವಲ ನನ್ನ ಶರೀರದ ಮೇಲೆ ಮಾತ್ರ ಬಟ್ಟೆ ಇತ್ತು. ನನ್ನ ತಲೆಯಲ್ಲಿ ಮುಂದೇನಾಗಬಹುದು ಎಂಬ ಪ್ರಶ್ನೆ ಮಾತ್ರ ಎದ್ದಿತ್ತು. ನಾನು ಎಲ್ಲಿಗೆ ಹೋಗಬೇಕು, ಎಲ್ಲಿರಬೇಕು ಒಂದೂ ಗೊತ್ತಿರಲಿಲ್ಲ. ನಾನು ಆಕಾಶದ ಕಡೆಗೆ ನೋಡಿದೆ. ನಕ್ಷತ್ರಗಳು ಹೊಳೆಯುತ್ತಿದ್ದವು. ಆದರೆ ನನ್ನ ಅದೃಷ್ಟದಲ್ಲಿ ಯಾವುದೇ ಬೆಳಕು ಮೂಡಿದಂತೆ ಕಾಣಲಿಲ್ಲ. ಕತ್ತಲು ನನ್ನನ್ನು ಆವರಿಸಿಕೊಂಡಿತ್ತು. ನಾನೆಂದಿಗೂ ಇಷ್ಟೊಂದು ಒಂಟಿತನವನ್ನು ಅನುಭವಿಸಿರಲಿಲ್ಲ. ಪ್ರತಿಯೊಂದು ಕ್ಷಣವೂ ವರ್ಷಗಳಂತೆ ನನಗೆ ತೋರುತ್ತಿತ್ತು. ನಾನು ನನ್ನ ಕಳೆದ ದಿನಗಳನ್ನು ನೆನಪು ಮಾಡಿಕೊಂಡೆ. ಆಗ ನಮ್ಮ ಮನೆಯಲ್ಲಿ ಎಲ್ಲವೂ ಸುಖ ಸಂತೋಷದಿಂದ ಕೂಡಿತ್ತು. ನಾವು ತುಂಬ ಖುಷಿಯಾಗಿದ್ದೆವು. ನನ್ನ ತಂದೆ ತಾಯಿ ಹಾಗೂ ಸಹೋದರ ಸಹೋದರಿಯರು ನನ್ನನ್ನು ತುಂಬ ಪ್ರೀತಿಸುತ್ತಿದ್ದರು. ಆ ದಿನ ಎಷ್ಟೊಂದು ಸುಂದರವಾಗಿತ್ತು. ಆದರೆ ಇಂದು ನಾನು ಯಾವ ಸ್ಥಿತಿಗೆ ಬಂದು ತಲುಪಿದ್ದೆ? ತುಂಬ ದಿನಗಳವರೆಗೆ ನಾನು ಬೀದಿಯಲ್ಲಿ ಅಲೆದಾಡುತ್ತಿದ್ದೆ. ನನ್ನ ರಾತ್ರಿ ಇದೇ ರೀತಿಯಲ್ಲಿ ಕಳೆಯತೊಡಗಿತು. ನಾನು ಕಸದ ರಾಶಿಯಿಂದ ಊಟಕ್ಕಾಗಿ ಹುಡುಕಾಡಿದ್ದೆ. ಪಾರ್ಕ್ನಲ್ಲಿ ಇಡೀ ರಾತ್ರಿಯನ್ನು ಕಳೆದಿದ್ದೆ. ಪಾರ್ಕ್ನ ಬೆಂಚಿನ ಮೇಲೆ ಮಲಗಿದ್ದೆ. ದಿನ ಕಳೆದಂತೆ ನನ್ನ ಪರಿಸ್ಥಿತಿಯು ಕೂಡ ಹಾಳಾಗಲು ಶುರುವಾಯಿತು. ನನ್ನ ಬಟ್ಟೆಗಳು ಹರಿದು ಹೋಗಿದ್ದವು. ನನ್ನ ಕೂದಲುಗಳು ಹರಡಿಕೊಂಡಿದ್ದವು. ಕೂದಲುಗಳನ್ನು ಬಾಚಿ ಹಲವಾರು ದಿನಗಳು ಕಳೆದಿದ್ದವು.
ಜನರು ನನ್ನನ್ನು ನೋಡಿ ದಾರಿಯನ್ನು ಬದಲಿಸುತ್ತಿದ್ದರು. ನಾನು ರೋಗಗ್ರಸ್ತಳಂತೆ ಅವರಿಗೆ ತೋರುತ್ತಿದ್ದೆ. ಹಲವಾರು ಬಾರಿ ನಾನು ನನ್ನ ಜೀವವನ್ನು ಕಳೆದುಕೊಳ್ಳಲು ಪ್ರಯತ್ನಿಸಿದೆ. ಆದರೆ ನನ್ನೊಳಗೆ ಒಂದು ಆಶಾಕಿರಣ ಮೂಡುತ್ತಿತ್ತು. ಆ ಆಶಾಕಿರಣವು ನನ್ನನ್ನು ಇನ್ನೂ ಬದುಕಿರುವಂತೆ ಮಾಡಿತ್ತು. ನಾನು ನನ್ನಲ್ಲಿ ಹೇಳಿದೆ, ನಾನು ಬದುಕಿರಬೇಕು. ನಾನು ನನ್ನ ಜೀವನವನ್ನು ಮತ್ತೊಮ್ಮೆ ಪಡೆದುಕೊಳ್ಳಬೇಕು. ಒಂದು ದಿನ ನಾನು ಒಂದು ಬೀದಿಯಲ್ಲಿ ಕುಳಿತುಕೊಂಡಿದ್ದೆ ಮತ್ತು ಹಸಿವಿನಿಂದ ಬಳಲಿ ಬೆಂಡಾಗಿದ್ದೆ. ಆಗ ನನ್ನ ಎದುರು ಒಬ್ಬಳು ವಯಸ್ಸಾದ ಮಹಿಳೆ ಹಾದು ಹೋದರು. ಅವರು ನನ್ನನ್ನು ನೋಡಿ ನನ್ನ ಬಗ್ಗೆ ತುಂಬ ಕನಿಕರ ಪಟ್ಟುಕೊಂಡರು. ಅವರು ನನಗೆ ಸ್ವಲ್ಪ ತಿನ್ನಲು ನೀಡಿದರು. ನಾನು ಹಲವಾರು ದಿನಗಳಿಂದ ಏನನ್ನೂ ತಿಂದಿರಲಿಲ್ಲ. ತುಂಬ ಹಸಿದಿದ್ದೆ. ನಾನು ತಕ್ಷಣ ಬೇಗ ಬೇಗ ಎಲ್ಲವನ್ನು ತಿಂದು ಮುಗಿಸಿದೆ. ಅವಳು ನನ್ನಲ್ಲಿ ನನ್ನ ಪರಿಸ್ಥಿತಿಯ ಬಗ್ಗೆ ಕೇಳಿದಳು. ಅವಳಿಗೆ ನಾನು ನನ್ನ ಕಥೆಯನ್ನು ಹೇಳಿದೆ. ಅವಳು ನನ್ನ ಕಣ್ಣೀರನ್ನು ನೋಡಿದಳು. ಆನಂತರ ಅವಳು ನನಗೆ ಒಂದು ಜಾಗದ ಅಡ್ರೆಸ್ ನೀಡಿದಳು. ಅವಳು ಹೇಳಿದಳು, ಅಲ್ಲಿ ನಿನಗೆ ಇರಲು ಜಾಗ ಸಿಗುತ್ತದೆ, ಊಟವೂ ಕೂಡ ದೊರೆಯುತ್ತದೆ. ಬಹುಶಃ ನೀನು ಅಲ್ಲಿ ನಿನ್ನ ಹೊಸ ಜೀವನವನ್ನು ಪ್ರಾರಂಭ ಮಾಡಬಹುದು. ಅವರ ನುಡಿಗಳು ನನಗೆ ಹೊಸ ಭರವಸೆಯ ಹೊಂಗಿರಣವಾಗಿ ತೋರಿತು. ನಾನು ಅವರಿಗೆ ತುಂಬ ಧನ್ಯವಾದ ಹೇಳಿದೆ. ಆನಂತರ ಅವರು ಹೇಳಿದ ಜಾಗಕ್ಕೆ ಬಂದು ತಲುಪಿದೆ. ಆ ಜಾಗದ ದಾರಿಯು ತುಂಬ ದೂರವಿತ್ತು. ಅವಳು ಹೇಳಿದ ಭರವಸೆಯ ನುಡಿಗಳು ನನ್ನಲ್ಲಿ ಒಂದು ಹೊಸ ಶಕ್ತಿಯನ್ನು ಮೂಡಿಸಿದ್ದವು. ಆಗ ನಾನು ಯೋಚಿಸಿದೆ, ಇದು ಭಗವಂತನೇ ನನಗೆ ತೋರಿದ ಹೊಸ ದಾರಿಯಾಗಿದೆ. ಈಗ ನನ್ನ ಬಳಿ ಸರಿಯಾದ ಅವಕಾಶವಿದೆ. ನಾನು ಆ ಅಡ್ರೆಸ್ಸಿಗೆ ಬಂದು ತಲುಪಿದಾಗ ನನ್ನ ಮುಂದೆ ಒಂದು ದೊಡ್ಡ ಕಟ್ಟಡವಿತ್ತು. ನಾನು ಒಳಗಡೆ ಬಂದು ತಲುಪುತ್ತಿದ್ದಂತೆ ಬಿಸಿಯ ವಾತಾವರಣವನ್ನು ಅನುಭವಿಸಿದೆ. ಆನಂತರ ನನಗೆ ಊಟ ಕೂಡ ನೀಡಲಾಯಿತು. ತುಂಬ ದಿನಗಳ ನಂತರ ನಾನು ಹೊಟ್ಟೆ ತುಂಬ ಊಟ ಮಾಡಿದೆ. ಅಲ್ಲಿ ಇನ್ನೂ ಅನೇಕ ಹುಡುಗಿಯರು ಹಾಗೂ ಮಹಿಳೆಯರಿದ್ದರು. ಅವರ ಕಥೆಗಳು ಕೂಡ ನನ್ನ ಕಥೆಯನ್ನೇ ಹೋಲುತ್ತಿದ್ದವು. ಅವರೆಲ್ಲರೂ ನನ್ನನ್ನು ತುಂಬು ಹೃದಯದಿಂದ ಸ್ವಾಗತ ಮಾಡಿದರು. ನನಗೆ ಹಾಸಿಗೆಯನ್ನು ಕೂಡ ನೀಡಿದ್ದರು. ಆ ರಾತ್ರಿ ನಾನು ತುಂಬ ನೆಮ್ಮದಿಯಿಂದ ನಿದ್ದೆ ಮಾಡಿದೆ. ಹಲವಾರು ತಿಂಗಳುಗಳ ನಂತರ ನಾನು ಸುಖವಾದ ನಿದ್ರೆಯನ್ನು ಮಾಡಿದ್ದೆ. ಈ ಜಾಗವು ಒಂದು ಹಾಸ್ಟೆಲ್ ರೀತಿಯಲ್ಲಿ ಇತ್ತು. ಈಗ ನನ್ನ ಜೀವನದಲ್ಲಿ ಒಂದು ಹೊಸ ತಿರುವು ಮೂಡಿತ್ತು. ಇಲ್ಲಿ ನನಗೆ ಕೇವಲ ಶಾರೀರಿಕವಾಗಿ ಅಷ್ಟೇ ಅಲ್ಲದೆ ಮಾನಸಿಕವಾಗಿಯೂ ಕೂಡ ನೆಮ್ಮದಿ ದೊರೆಯಿತು. ನಾನು ಅಲ್ಲಿಯ ಕೌನ್ಸಿಲರ್ ಅವರ ಜೊತೆ ಮಾತನಾಡಿದೆ. ಅವರು ನನಗೆ ಧೈರ್ಯ ಹೇಳಿದರು. ನೀನು ಒಬ್ಬಂಟಿಯಲ್ಲ, ನಾವು ಕೂಡ ನಿನ್ನ ಜೊತೆಗಿದ್ದೇವೆ ಎಂದು ಅವರು ನನಗೆ ಕಾನೂನಿನ ಸಹಾಯ ಮಾಡಲು ಮುಂದೆ ಬಂದರು. ಆದರೆ ನಾನು ಈಗ ಇದಕ್ಕಾಗಿ ತಯಾರಾಗಿರಲಿಲ್ಲ. ಎಲ್ಲಕ್ಕೂ ಮೊದಲು ನನ್ನ ಕಾಲ ಮೇಲೆ ನಾನು ನಿಂತುಕೊಳ್ಳಬೇಕು. ನಾನು ಅಲ್ಲಿಯ ಬೇರೆ ಬೇರೆ ಹುಡುಗಿಯರಿಂದ ಈಗ ಹಲವಾರು ವಿಷಯಗಳನ್ನು ಕಲಿತುಕೊಂಡೆ. ಅವರು ಕೂಡ ತಮ್ಮ ತಮ್ಮ ಜಾಗದಲ್ಲಿ ನಿಂತು ಹೋರಾಡುತ್ತಿದ್ದರು. ಅವರ ಮುಖದಲ್ಲೂ ಕೂಡ ಒಂದು ಹೊಳಪಿತ್ತು, ಒಂದು ಭರವಸೆ ಇತ್ತು. ನಾವೆಲ್ಲರೂ ಒಂದೇ ದೋಣಿಯಲ್ಲಿ ಸಾಗುತ್ತಿದ್ದೇವೆ. ನಾವು ಒಬ್ಬರಿಗೊಬ್ಬರು ಆಸರೆಯಾಗುತ್ತೇವೆ ಎಂದು ನನಗೆ ಅರಿವಾಯಿತು. ಈ ಹಾಸ್ಟೆಲ್ ನನ್ನ ಪಾಲಿಗೆ ಕೇವಲ ಒಂದು ಜಾಗವಾಗಿರಲಿಲ್ಲ, ಒಂದು ಹೊಸ ಜೀವನದ ಆರಂಭವಾಗಿತ್ತು. ಈಗ ನಾನು ನನ್ನಲ್ಲಿ ಹೇಳಿಕೊಂಡಿದ್ದೆ, ನಾನೆಂದಿಗೂ ಹಿಂತಿರುಗಿ ನೋಡುವುದಿಲ್ಲ. ನಾನು ನನ್ನ ನೋವನ್ನು ಮರೆಯಲು ತುಂಬ ಪ್ರಯತ್ನಿಸಿದೆ. ಈಗ ನಾನು ಒಬ್ಬಳು ಸದೃಢ ಮಹಿಳೆಯಾಗುತ್ತೇನೆಂದು ನಿರ್ಧಾರ ಮಾಡಿದ್ದೆ. ಪ್ರತಿದಿನ ನಾನು ಬೆಳಿಗ್ಗೆ ಎದ್ದಾಗ ನನ್ನೊಳಗೆ ಒಂದು ಹೊಸ ಭರವಸೆಯ ಆಶಾಕಿರಣ ಮೂಡುತ್ತಿತ್ತು. ಹಲವಾರು ವಿಷಯಗಳನ್ನು ಇಲ್ಲಿಯ ಹುಡುಗಿಯರಿಂದ ನಾನು ಕಲಿತುಕೊಂಡೆ. ಅವರ ಧೈರ್ಯ ಹಾಗೂ ಭರವಸೆ ನನ್ನಲ್ಲಿ ಹೊಸ ಧೈರ್ಯವನ್ನು ತುಂಬಿತ್ತು. ನಾನು ಹಾಸ್ಟೆಲ್ನ ಲೈಬ್ರರಿಯಿಂದ ಕೆಲವೊಂದು ಪುಸ್ತಕಗಳನ್ನು ಓದಲು ಶುರು ಮಾಡಿದೆ. ಈ ಪುಸ್ತಕಗಳಲ್ಲಿ ಜೀವನದ ಹೊಸ ಹೊಸ ಚಾಲೆಂಜ್ಗಳನ್ನು ಎದುರಿಸುವುದು ಹೇಗೆ ಎನ್ನುವುದನ್ನು ಬರೆಯಲಾಗಿತ್ತು. ಪುಸ್ತಕಗಳನ್ನು ಓದಿ ನನ್ನನ್ನು ನಾನು ಮಾನಸಿಕವಾಗಿ ಸದೃಢಗೊಳಿಸಿಕೊಂಡೆ. ಈ ರೀತಿ ಸಮಸ್ಯೆಯನ್ನು ಇನ್ನೂ ಅನೇಕ ಜನರು ತಮ್ಮ ಜೀವನದಲ್ಲಿ ಎದುರಿಸುತ್ತಿದ್ದಾರೆ ಮತ್ತು ಹೋರಾಡಿ ಇದನ್ನು ಮೆಟ್ಟಿ ನಿಂತಿದ್ದಾರೆ. ಇಲ್ಲಿಯ ಕೌನ್ಸಿಲರ್ ನನ್ನ ಕಾಲ ಮೇಲೆ ನಾನು ನಿಂತುಕೊಳ್ಳಲು ನನಗೆ ತುಂಬ ಸಹಾಯ ಮಾಡಿದರು. ಅವರು ನನಗಾಗಿ ಒಂದು ನೌಕರಿಯನ್ನು ಹುಡುಕುತ್ತಿದ್ದರು. ಅವರು ನೌಕರಿ ದೊರೆಯುವ ಹಲವಾರು ಜಾಗಗಳ ಬಗ್ಗೆ ನನಗೆ ಮಾಹಿತಿ ನೀಡಿದರು. ನಾನು ಹಲವಾರು ಜಾಗಗಳಲ್ಲಿ ನೌಕರಿಗಾಗಿ ಅಪ್ಲೈ ಮಾಡಿದೆ. ಆದರೆ ನನಗೆ ಯಾವುದೇ ಎಕ್ಸ್ಪೀರಿಯನ್ಸ್ ಇರಲಿಲ್ಲ. ನನ್ನ ಇಂಗ್ಲೀಷ್ ಕೂಡ ಅಷ್ಟೊಂದು ಚೆನ್ನಾಗಿರಲಿಲ್ಲ. ನಾನು ಮೌನವಾಗಿ ಖಿನ್ನಳಾಗಿ ಇರುತ್ತಿದ್ದೆ. ಆನಂತರ ಒಂದು ದಿನ ಒಂದು ಕಂಪನಿಯ ಕ್ಯಾಂಟೀನ್ನಲ್ಲಿ ಒಂದು ಚಿಕ್ಕ ನೌಕರಿ ಮಾಡೋ ಆಫರ್ ದೊರೆಯಿತು. ಇದು ಒಂದು ಸಣ್ಣ ನೌಕರಿಯಾಗಿತ್ತು, ಆದರೆ ಇದು ನನಗಾಗಿ ಒಂದು ದೊಡ್ಡ ಹಾಗೂ ಹೆಮ್ಮೆ ಪಡುವ ಹೆಜ್ಜೆಯಾಗಿತ್ತು. ನಾನು ತಕ್ಷಣ ಈ ನೌಕರಿಗಾಗಿ ಹಾಂ ಎಂದು ಒಪ್ಪಿಕೊಂಡೆ. ಮಾರನೇ ದಿನವೇ ನಾನು ಕೆಲಸಕ್ಕೆ ಸೇರಿಕೊಂಡೆ. ಕ್ಯಾಂಟೀನಲ್ಲಿ ನನ್ನ ಕೆಲಸವು ತುಂಬ ಕಷ್ಟವಾಗಿತ್ತು. ಇಡೀ ದಿನ ನಿಂತುಕೊಂಡೇ ಕೆಲಸವನ್ನು ಮಾಡಬೇಕಾಗಿತ್ತು, ಏಕೆಂದರೆ ಅಲ್ಲಿ ನೌಕರರಿಗೆ ಆರಾಮ್ ತೆಗೆದುಕೊಳ್ಳುವುದಕ್ಕೆ ಅವಕಾಶವಿರಲಿಲ್ಲ. ನಾನು ನಸುಕಿನಲ್ಲಿ ಎದ್ದು ಕೆಲಸಕ್ಕೆ ಹೋಗಬೇಕಾಗಿತ್ತು. ಪಾತ್ರೆಗಳನ್ನು ತೊಳೆಯಬೇಕಾಗಿತ್ತು, ಸ್ವಚ್ಛಗೊಳಿಸಬೇಕಾಗಿತ್ತು. ಈ ಎಲ್ಲ ಕೆಲಸಗಳು ನನಗೆ ಹೊಸದಾಗಿದ್ದವು. ನಾನು ನನ್ನ ಜೀವನದಲ್ಲಿ ಇಂತಹ ಕೆಲಸವನ್ನು ಮಾಡುತ್ತೇನೆ ಎಂದು ಎಂದಿಗೂ ಯೋಚಿಸಿರಲಿಲ್ಲ. ಆದರೆ ಇದು ನನ್ನ ನಿಜ ಸ್ಥಿತಿಯಾಗಿತ್ತು. ಇದು ಕೇವಲ ಆರಂಭ ಎಂದು ನನಗೆ ನಾನೇ ಸಮಾಧಾನ ಮಾಡಿಕೊಂಡಿದ್ದೆ ಮತ್ತು ನಾನು ಚೆನ್ನಾಗಿ ಇದರ ಪ್ರಯೋಜನವನ್ನು ಪಡೆದುಕೊಳ್ಳಬೇಕು. ನನ್ನ ಜೀವನದಲ್ಲಿ ಬಂದ ಎಲ್ಲ ಕಷ್ಟ ನಷ್ಟಗಳನ್ನು ನಾನು ದೂರ ಮಾಡಬೇಕು ಮತ್ತು ನನ್ನ ಜೀವನವನ್ನು ಇನ್ನೂ ಸುಖಮಯವಾಗಿರುವಂತೆ ಮಾಡಿಕೊಳ್ಳಬೇಕು.
ನಾನು ತುಂಬ ಪ್ರಾಮಾಣಿಕತೆಯಿಂದ ಹಾಗೂ ಮನಸ್ಸಿಟ್ಟು ಕೆಲಸವನ್ನು ಮಾಡಲು ಶುರು ಮಾಡಿದೆ. ನಾನು ನನ್ನೊಳಗಿನ ಆತ್ಮಸ್ಥೈರ್ಯವನ್ನು ಗುರುತಿಸಿದೆ. ನನಗೆ ರುಚಿ ಅಡುಗೆ ಮಾಡೋ ಹವ್ಯಾಸವಿತ್ತು. ಆಗ ನಾನು ನನ್ನ ಈ ಹವ್ಯಾಸವನ್ನು ಏಕೆ ನನ್ನ ಕೆಲಸದಲ್ಲಿ ತೊಡಗಿಸಿಕೊಳ್ಳಬಾರದು ಎಂದು ಯೋಚಿಸಿದೆ. ನಾನು ದೇಸಿ ಅಡುಗೆಯನ್ನು ಮಾಡಲು ಶುರು ಮಾಡಿದೆ. ಚೆನ್ನಕಾಳು, ಹೆಸರುಕಾಳು ಮುಂತಾದ ಬೇರೆ ಬೇರೆ ಕಾಳು ಪಲ್ಯಗಳು, ಮಿಕ್ಸ್ ಪಲ್ಯ, ಬಗೆ ಬಗೆಯ ಪನ್ನೀರ್ ಪಲ್ಯಗಳು, ಹೋಳಿಗೆಗಳು, ಜೋಳದ ರೊಟ್ಟಿ, ಚಪಾತಿ, ಪರೋಟ, ತುಪ್ಪದ ರೈಸ್, ಪುಲಾವ್, ಇನ್ನೂ ಹಲವಾರು ರೀತಿಯ ಬೇರೆ ಬೇರೆ ರೆಸಿಪಿಗಳು. ಈ ರೆಸಿಪಿಗಳನ್ನು ನಾನು ಭಾರತದಲ್ಲಿದ್ದಾಗ ಮಾಡುತ್ತಿದ್ದೆ ಮತ್ತು ನನ್ನ ಅಮ್ಮ ಯಾವ ರೀತಿಯಲ್ಲಿ ಅಡುಗೆಯನ್ನು ಮಾಡುತ್ತಿದ್ದಳೋ ನಾನು ಅದೇ ರೀತಿಯಲ್ಲಿ ಇಲ್ಲೂ ಕೂಡ ಮಾಡಲು ಶುರು ಮಾಡಿದೆ. ಮನೆಯಲ್ಲಿ ಅಮ್ಮ ಅಡುಗೆ ಮಾಡುತ್ತಿದ್ದಾಗ ಅವರ ಕೈಯಾರೆ ಮಾಡಿದ ಈ ದೇಸಿ ಅಡುಗೆಯು ನನಗೆ ತುಂಬ ಇಷ್ಟವಾಗುತ್ತಿತ್ತು. ನಾನು ನನ್ನ ದೇಶದ ರೀತಿಯಲ್ಲಿ ಅಡುಗೆಯನ್ನು ಮಾಡಲು ಶುರು ಮಾಡಿದಾಗ ಅಲ್ಲಿನ ಜನರು ಆಶ್ಚರ್ಯಚಕಿತರಾದರು. ಅವರಿಗೆ ನನ್ನ ಕೈಯಾರೆ ಮಾಡಿದ ಅಡುಗೆಯು ತುಂಬ ಇಷ್ಟವಾಗತೊಡಗಿತ್ತು. ಮಾಸ್ಟರ್ ವಿಲಿಯಂ ಅವರು ಆ ಕ್ಯಾಂಟೀನ್ ಇನ್ಚಾರ್ಜ್ ಆಗಿದ್ದರು. ಅವರಿಗೆ ನನ್ನ ಅಡುಗೆ ತುಂಬ ಇಷ್ಟವಾಯಿತು. ಅವರು ನನಗೆ ತುಂಬ ಸಪೋರ್ಟ್ ಮಾಡಿದರು. ಅವರು ನನ್ನ ಪ್ರಾಮಾಣಿಕತೆಯಿಂದ ತುಂಬ ಇಂಪ್ರೆಸ್ ಆಗಿದ್ದರು. ಆದ್ದರಿಂದ ನನಗೆ ಅವರು ತುಂಬ ಸಪೋರ್ಟ್ ಮಾಡುತ್ತಿದ್ದರು. ಅವರಿಗೂ ಕೂಡ ನನ್ನ ಕೈಯಾರೆ ಮಾಡಿದ ಭಾರತೀಯ ಅಡುಗೆಯು ತುಂಬ ಇಷ್ಟವಾಯಿತು. ಒಂದು ವೇಳೆ ನಮ್ಮ ಕ್ಯಾಂಟೀನ್ನ ಮೆನುವಿನಲ್ಲಿ ಇನ್ನೂ ರೆಸಿಪಿಯನ್ನು ಆ್ಯಡ್ ಮಾಡಬೇಕೆಂದಿದ್ದರೆ ಅವಶ್ಯವಾಗಿ ಆ್ಯಡ್ ಮಾಡಬಹುದು. ನಾವು ನಿಮಗೆ ಎಲ್ಲ ರೀತಿಯ ಸಪೋರ್ಟ್ ಮಾಡುತ್ತೇವೆ ಎಂದಿದ್ದರು. ಅವರು ಯಾವಾಗಲೂ ನನ್ನ ಕೈಯಾರೆ ಮಾಡಿದ ಅಡುಗೆಯನ್ನು ಹೊಗಳುತ್ತಿದ್ದರು ಮತ್ತು ಬೇರೆ ನೌಕರರು ಕೂಡ ನನ್ನ ಕೈಯಾರೆ ಮಾಡಿದ ಅಡುಗೆಗೆ ಮಾರು ಹೋಗಿದ್ದರು. ಎಲ್ಲರೂ ಹೇಳುತ್ತಿದ್ದರು, ಭಾವನಾ, ನಿನ್ನ ಕೈಯಾರೆ ಮಾಡಿದ ಅಡುಗೆಯಲ್ಲಿ ಜಾದೂ ಇದೆ. ನಮಗೆ ಭಾರತೀಯ ಅಡುಗೆ ಎಂದರೆ ತುಂಬ ಇಷ್ಟ. ನೀನು ಮಾಡಿದ ಅಡುಗೆಯಲ್ಲಿ ತುಂಬ ಟೇಸ್ಟ್ ಇದೆ. ಎಲ್ಲರೂ ನನ್ನನ್ನು ಹೊಗಳುತ್ತಿರುವುದು ನನಗೆ ತುಂಬ ಖುಷಿ ಕೊಡುತ್ತಿತ್ತು. ಅವರು ನನ್ನನ್ನು ಹೊಗಳುವ ಪ್ರತಿಯೊಂದು ಶಬ್ದವು ನನ್ನ ಆತ್ಮವಿಶ್ವಾಸವನ್ನು ಇನ್ನೂ ಹೆಚ್ಚಿಸುತ್ತಿತ್ತು. ನಾನು ಯಾರಿಗೇನು ಕಮ್ಮಿ ಇಲ್ಲ. ನಾನು ಕೂಡ ಚೆನ್ನಾಗಿ ಕೆಲಸ ಮಾಡುತ್ತೇನೆ. ನನಗೂ ಕೂಡ ಕೆಲಸದ ಕೌಶಲ್ಯವಿದೆ. ಒಂದು ಚಿಕ್ಕ ಕ್ಯಾಂಟೀನ್ ನೌಕರಿಯು ನಾನು ಯಾರೆಂದು ಗುರುತಿಸಿತ್ತು. ನನ್ನನ್ನು ಭಾರತೀಯ ಕೈರುಚಿಯ ಭಾವನಾ ಎಂದು ಗುರುತಿಸಲಾಯಿತು. ಇದೆಲ್ಲವೂ ನನಗಾಗಿ ತುಂಬ ಸಂತೋಷವನ್ನು ಕೊಡುತ್ತಿತ್ತು. ಜನರು ನನ್ನ ಪ್ರಾಮಾಣಿಕತೆಯನ್ನು ಮತ್ತು ಪರಿಶ್ರಮವನ್ನು ಗುರುತಿಸುತ್ತಿದ್ದಾರೆ. ಇಷ್ಟರಲ್ಲಿ ನನಗೆ ಸ್ವಲ್ಪ ಚಿಂತೆ ಕಾಡತೊಡಗಿತ್ತು. ನಾನು ಹಾಸ್ಟೆಲ್ ಬಿಟ್ಟು ಈಗ ಒಂದು ಚಿಕ್ಕ ಕೋಣೆಯಲ್ಲಿ ಇರತೊಡಗಿದೆ. ಇದು ಒಂದು ಬಾಡಿಗೆ ರೂಮ್ ಆಗಿತ್ತು. ನಾನು ನನ್ನ ಸ್ವಂತ ದುಡಿಮೆಯಿಂದ ನನ್ನೆಲ್ಲ ಖರ್ಚು ವೆಚ್ಚವನ್ನು ಅವಶ್ಯಕತೆಗಳನ್ನು ನೋಡಿಕೊಳ್ಳುತ್ತಿದ್ದೆ ಮತ್ತು ಸ್ವಲ್ಪ ಹಣವನ್ನು ಉಳಿಸುತ್ತಿದ್ದೆ. ನನ್ನನ್ನು ನಾನು ಈಗ ತುಂಬ ಬಲಶಾಲಿ ಎಂದು ಅಂದುಕೊಳ್ಳತೊಡಗಿದೆ. ಈಗ ನಾನು ಒಬ್ಬಂಟಿಯಾಗಿರಲಿಲ್ಲ. ನನ್ನ ಬಳಿ ಕೆಲಸವಿತ್ತು. ನನ್ನ ಜೊತೆ ಹಲವಾರು ಜನರಿದ್ದರು. ಆದರೆ ಹೃದಯದಲ್ಲಿ ಒಂದು ಹೆದರಿಕೆ ಈಗಲೂ ಇತ್ತು. ನನ್ನ ಗಂಡ ನಮನನ ನೆನಪುಗಳು, ಅವನು ನೀಡಿದ ನೋವು ನನ್ನನ್ನು ಆಗಾಗ ಚಿಂತೆಗೀಡು ಮಾಡುತ್ತಿದ್ದವು. ರಾತ್ರಿ ಇಡೀ ನಾನು ಮಲಗಲು ಸಾಧ್ಯವಾಗುತ್ತಿರಲಿಲ್ಲ. ನನ್ನ ಆ ಗಂಡನು ನನ್ನ ಮೇಲೆ ನಡೆಸುತ್ತಿರುವ ದೌರ್ಜನ್ಯದ ಆ ದೃಶ್ಯವು ಈಗಲೂ ನನ್ನ ಕಣ್ಣಿಗೆ ಕಟ್ಟಿದಂತಿತ್ತು. ಕೊನೆಗೆ ನಾನು ನನ್ನಷ್ಟಕ್ಕೆ ಸಮಾಧಾನ ಮಾಡಿಕೊಳ್ಳುತ್ತಿದ್ದೆ. ಇವು ನನ್ನ ಕಳೆದು ಹೋದ ನೆನಪುಗಳಾಗಿವೆ. ಅವನು ನನಗೆ ವಿಚ್ಛೇದನ ನೀಡಿ ನನ್ನನ್ನು ಬಿಟ್ಟಿದ್ದಾನೆ ಎಂದ ಮೇಲೆ ನಾನು ಈಗ ಅವನಿಗೆ ಏಕೆ ಹೆದರಬೇಕು? ಅವನಿಗೂ ನನಗೂ ಯಾವುದೇ ಸಂಬಂಧವಿಲ್ಲ ಎಂದ ಮೇಲೆ ನಾನು ಅವನ ಬಗ್ಗೆ ಏಕೆ ಯೋಚಿಸಬೇಕು? ನಾನು ಅವನನ್ನು ನೆನಪಿಸಿಕೊಂಡು ಏಕೆ ಹೆದರುತ್ತಿದ್ದೇನೆ? ಈಗ ನಾನು ಕೇವಲ ಮುಂದೆ ಸಾಗಬೇಕು. ನಾನು ನನ್ನ ಕ್ಯಾಂಟೀನ್ ಜನರೊಂದಿಗೆ ತುಂಬ ಚೆನ್ನಾಗಿ ಮಾತನಾಡುತ್ತಿದ್ದೆ. ಅವರ ಮಾತುಗಳನ್ನು ಕೇಳಿಸಿಕೊಳ್ಳುತ್ತಿದ್ದೆ. ನಾನು ಕೂಡ ಅವರೊಂದಿಗೆ ಮಾತನಾಡಲು ಪ್ರಯತ್ನಿಸುತ್ತಿದ್ದೆ. ಅಲ್ಲಿಗೆ ಬೇರೆ ಬೇರೆ ರೀತಿಯ ಜನರು ಬರುತ್ತಿದ್ದರು. ನಾನು ಕೆಲವು ಪುಸ್ತಕಗಳನ್ನು ಓದಲು ಶುರು ಮಾಡಿದ್ದೆ. ನಾನೀಗ ಅವರ ಭಾಷೆಯನ್ನು ಕಲಿಯಲು ಶುರು ಮಾಡಿದ್ದೆ. ನನ್ನಿಂದ ಎಷ್ಟು ಸಾಧ್ಯವೋ ಅಷ್ಟು ನನ್ನ ಕಸ್ಟಮರ್ಗಳಿಗೆ ಸರ್ವಿಸ್ ನೀಡಲು ಪ್ರಯತ್ನ ಪಡುತ್ತಿದ್ದೆ. ನಾನು ಇಂಗ್ಲಿಷ್ ಮಾತನಾಡಲು ಸಂಪೂರ್ಣವಾಗಿ ಪ್ರಯತ್ನಿಸುತ್ತಿದ್ದೆ. ನನ್ನ ವೊಕ್ಯಾಬ್ಯುಲರಿ ಇನ್ನೂ ಚೆನ್ನಾಗಿ ಆಗಲಿ ಎಂದು ನಾನು ಬಯಸಿದ್ದೆ. ನನಗೆ ಗೊತ್ತಿತ್ತು, ಒಂದು ವೇಳೆ ನಾನು ಈ ದೇಶದಲ್ಲಿ ಇರಬೇಕೆಂದರೆ ಲ್ಯಾಂಗ್ವೇಜ್ನಲ್ಲಿ ಮೊದಲು ಪರ್ಫೆಕ್ಟ್ ಆಗಬೇಕು. ಹೀಗೆ ಯೋಚಿಸಿ ನಾನು ನನಗಾಗಿ ಒಂದು ಗುರಿಯನ್ನು ಆಗಲೇ ನೀಡಿದ್ದೆ. ಈ ಗುರಿಯನ್ನು ತಲುಪಲು ನಾನು ಎಲ್ಲ ರೀತಿಯಿಂದಲೂ ಪರ್ಫೆಕ್ಟ್ ಆಗಿದ್ದೆ. ಕ್ಯಾಂಟೀನ್ ನೌಕರಿಯು ನನ್ನ ಒಂದು ಜವಾಬ್ದಾರಿಯಾಗಿದೆ. ಒಂದು ಹೊಸ ಜೀವನದ ಆರಂಭವಾಗಿತ್ತು. ಅದು ಎಂತಹ ಹೆಜ್ಜೆಯಾಗಿತ್ತೆಂದರೆ ಅದು ನನ್ನ ಜೀವನದ ಬಾಗಿಲಿನ ಕದವನ್ನು ತೆರೆಯಲು ಸಹಾಯ ಮಾಡಿತ್ತು. ಈಗ ಸ್ವತಃ ನಾನೇ ಅಂದುಕೊಳ್ಳುತ್ತಿದ್ದೆ, ಈಗ ನಾನು ಅಸಹಾಯಕಳಲ್ಲ. ನಾನೆಂತಹ ಶಕ್ತಿಶಾಲಿ ಹುಡುಗಿ ಎಂದರೆ ಈಗ ನಾನು ನನ್ನ ಗುರಿಯನ್ನು ತಲುಪಲು ಎಂತಹ ಕಷ್ಟದ ಸನ್ನಿವೇಶವನ್ನಾದರೂ ಕೂಡ ಎದುರಿಸಬಲ್ಲೆ. ಪ್ರತಿದಿನ ಬೆಳಿಗ್ಗೆ ನಾನು ಎದ್ದಾಗ ನನ್ನೊಳಗೆ ಒಂದು ಹೊಸ ರೀತಿಯ ಆಶಾಭಾವ, ನಂಬಿಕೆ ಮತ್ತು ಹೊಸ ಗುರಿಗಳು ಪ್ರತಿದಿನ ನನ್ನಲ್ಲಿ ತುಂಬಿ ತುಳುಕುತ್ತಿದ್ದವು. ಈಗ ನನ್ನನ್ನು ನಾನು ಒಬ್ಬಳು ಸ್ವತಂತ್ರ ವ್ಯಕ್ತಿ ಎಂದು ಅಂದುಕೊಂಡಿದ್ದೆ. ಈಗ ಯಾರೂ ಕೂಡ ನನ್ನನ್ನು ತನ್ನ ಬಂದಿಯನ್ನಾಗಿ ಮಾಡಲು ಸಾಧ್ಯವಿಲ್ಲ. ಈಗ ನಾನು ನನ್ನ ಜೀವನವನ್ನು ನನ್ನ ಇಷ್ಟದ ಪ್ರಕಾರ ಸಂಪೂರ್ಣವಾಗಿ ನಡೆಸುವ ಹಕ್ಕು ನನಗಿದೆ. ಈಗ ನಾನು ಯಾರ ಅಡಿಯಾಳಾಗಿ ಇರಲು ಇಷ್ಟಪಡುವುದಿಲ್ಲ ಎಂದು ನನಗೆ ನಾನೇ ಹೇಳಿಕೊಂಡಿದ್ದೆ. ನನಗಾಗಿ ನಾನೇ ಹೆಚ್ಚು. ನನ್ನ ಹಣೆಬರಹವನ್ನು, ನನ್ನ ಅದೃಷ್ಟವನ್ನು ನಾನೇ ಬರೆದುಕೊಳ್ಳುತ್ತೇನೆ.
ನನ್ನ ಕ್ಯಾಂಟೀನ್ ಕೆಲಸವು ನನ್ನನ್ನು ಆರ್ಥಿಕವಾಗಿ ಶಕ್ತಿಶಾಲಿಯಾಗಿ ಮಾಡಿತ್ತು ಮತ್ತು ಅದು ನನಗೆ ಜನರೊಂದಿಗೆ ಬೆರೆಯುವ ಅವಕಾಶವನ್ನು ಕೂಡ ನೀಡಿತ್ತು. ಈ ಚಿಕ್ಕ ಚಿಕ್ಕ ಯಶಸ್ಸುಗಳು ನನ್ನನ್ನು ನನ್ನ ದೊಡ್ಡ ಗುರಿಯ ಕಡೆಗೆ ಕೊಂಡೊಯ್ಯುತ್ತಿತ್ತು. ಇಷ್ಟರಲ್ಲೇ ನನ್ನಲ್ಲಿ ಒಂದು ಹೊಸ ಆಶಾಕಿರಣದ ಭರವಸೆಯು ಮೂಡಿತ್ತು. ನಾನು ಅದರ ಬಗ್ಗೆ ಹೆಚ್ಚು ಯೋಚಿಸುತ್ತಿದ್ದೆ. ನಾನು ನನ್ನ ಜೀವನವನ್ನು ಇನ್ನೂ ಉತ್ತಮವಾಗಿಸಿಕೊಳ್ಳಲು ಆನ್ಲೈನ್ ಕೋರ್ಸ್ ಕೂಡ ಪ್ರಾರಂಭ ಮಾಡಿದ್ದೆ. ಅದರಲ್ಲೂ ಕಮ್ಯುನಿಕೇಷನ್ ಸ್ಕಿಲ್ ಹಾಗೂ ಕಂಪ್ಯೂಟರ್ ಕೋರ್ಸ್ಗಳ ಸ್ಕಾಲರ್ಶಿಪ್ನ ಬಗ್ಗೆ ನನಗೆ ತಿಳಿದಿತ್ತು. ಇದು ನಾನು ಮುಂದೆ ಕಲಿಯಲು ಸಹಾಯ ಮಾಡಬಹುದಾಗಿತ್ತು. ನಾನು ಪ್ರತಿದಿನ ಏನಾದರೂ ಒಂದು ಹೊಸದನ್ನು ಕಲಿಯಲು ಪ್ರಯತ್ನಿಸುತ್ತಿದ್ದೆ, ಏಕೆಂದರೆ ನನ್ನನ್ನು ನಾನು ಮುಂದಿನ ಯಶಸ್ಸಿಗೆ ತಯಾರು ಮಾಡಲು ನಾನು ಶಕ್ತಿ ಮೀರಿ ಪ್ರಯತ್ನಿಸುತ್ತಿದ್ದೆ. ನಾನೊಬ್ಬಳು ಜಯಶಾಲಿ ವ್ಯಕ್ತಿಯಾಗುವಂತೆ ನನ್ನಲ್ಲಿ ಒಂದು ಹೊಸ ಹುಮ್ಮಸ್ಸು ಹುಟ್ಟಿಕೊಂಡಿತ್ತು. ಕ್ಯಾಂಟೀನಲ್ಲಿ ಕೆಲಸ ಮಾಡುತ್ತಾ ಹಲವಾರು ತಿಂಗಳುಗಳು ಕಳೆದವು. ಈಗ ಜೀವನವು ಎಂದಿನಂತೆ ಸಾಗತೊಡಗಿತ್ತು. ನನಗೆ ಇದರಲ್ಲಿ ಒಂದು ರೀತಿಯ ನೆಮ್ಮದಿ ದೊರೆಯುತ್ತಿತ್ತು. ನಾನು ನನ್ನ ಕೆಲಸದಲ್ಲಿ ತುಂಬ ಪರ್ಫೆಕ್ಟ್ ಆಗಿದ್ದೆ. ನಾನು ಮಾಡಿದ ಭಾರತೀಯ ಅಡುಗೆಯ ಕೈರುಚಿಯು ನಮ್ಮ ಕಂಪನಿಯ ನೌಕರರಿಗೆ ಇಷ್ಟವಾಗಿತ್ತು. ಮಾಸ್ಟರ್ ವಿಲಿಯಂ ಕೂಡ ನನ್ನ ಮೇಲೆ ಸಂಪೂರ್ಣ ವಿಶ್ವಾಸವಿಟ್ಟಿದ್ದರು. ಅವರು ಯಾವಾಗಲೂ ಹೊಸ ರುಚಿಯನ್ನು ಮಾಡಲು ಪರ್ಮಿಷನ್ ನೀಡುತ್ತಿದ್ದರು, ಏಕೆಂದರೆ ನನ್ನಿಂದಾಗಿ ಅವರ ಕ್ಯಾಂಟೀನ್ ನಡೆಯುತ್ತಿತ್ತು. ಏಕೆಂದರೆ ಅಮೆರಿಕಾದಲ್ಲೂ ಕೂಡ ಹಲವಾರು ಭಾರತೀಯರು ಭಾರತದಿಂದ ಹೋಗಿ ಅಮೆರಿಕಾದಲ್ಲಿ ನೆಲೆಸಿದ್ದರು. ಅವರಿಗೆಲ್ಲ ಭಾರತೀಯ ಆಹಾರವೆಂದರೆ ತುಂಬ ಅಚ್ಚುಮೆಚ್ಚಾಗಿತ್ತು. ಅಮೆರಿಕಾದ ಜನರಿಗೂ ಕೂಡ ಭಾರತೀಯ ಕೈರುಚಿಯನ್ನು ತಿನ್ನುವುದೆಂದರೆ ತುಂಬ ಇಷ್ಟವಾಗಿತ್ತು. ಚಿಕ್ಕ ಕ್ಯಾಂಟೀನಲ್ಲಿ ಅವರಿಗೆ ಇಷ್ಟವಾದ ಎಲ್ಲ ಊಟ ದೊರೆಯುತ್ತಿತ್ತು. ಹೀಗಿರುವಾಗ ಒಂದು ದಿನ ನನ್ನ ಜೀವನದಲ್ಲಿ ಒಂದು ಬಿರುಗಾಳಿ ಬಂದಿತ್ತು. ನಾನು ನನ್ನ ಜೀವನದಲ್ಲಿ ಅನುಭವಿಸಿದ ನೋವು ನಲಿವುಗಳನ್ನು ಈಗಷ್ಟೇ ಮರೆಯಲು ಶುರು ಮಾಡಿದ್ದೆ. ಹೀಗಿರುವಾಗ ಒಂದು ದಿನ ಕ್ಯಾಂಟೀನ್ನಲ್ಲಿ ಪ್ರತಿನಿತ್ಯದಂತೆ ಕೆಲಸ ಮಾಡುತ್ತಿದ್ದೆ. ಆಗ ಒಬ್ಬ ಹೊಸ ವ್ಯಕ್ತಿಯು ಕ್ಯಾಂಟೀನ್ಗೆ ಪ್ರವೇಶ ಮಾಡಿದರು. ಅವರು ತುಂಬ ಸುಂದರ ಹಾಗೂ ವಿದ್ಯಾವಂತ ವ್ಯಕ್ತಿಯಾಗಿದ್ದರು, ಅಥವಾ ಯಾವುದೋ ಒಂದು ದೊಡ್ಡ ಕಂಪನಿಯ ಮಾಲೀಕರಂತೆ ಅಥವಾ ಒಂದು ಪ್ರಸಿದ್ಧ ವ್ಯಕ್ತಿಯಂತೆ ತೋರುತ್ತಿದ್ದರು. ಅವನ ನಡವಳಿಕೆಗಳಲ್ಲಿ ಒಂದು ರೀತಿಯ ಕಾನ್ಫಿಡೆಂಟ್ ಇತ್ತು, ಆತ್ಮವಿಶ್ವಾಸವಿತ್ತು. ಅವರ ಕಣ್ಣುಗಳಲ್ಲಿ ಆಳವಾದ ನೋಟವಿತ್ತು. ತಕ್ಷಣ ಬಂದವರೇ ಮಾಸ್ಟರ್ ವಿಲಿಯಂ ಅವರ ಜೊತೆಗೆ ಮಾತನಾಡತೊಡಗಿದರು. ಮಾಸ್ಟರ್ ವಿಲಿಯಂ ಅವರು ಅವರನ್ನು ಮಾಸ್ಟರ್ ಹೆನ್ರಿ ಎಂಬ ಹೆಸರಿನಿಂದ ಕರೆದರು. ಆನಂತರ ನನಗೆ ಈ ಕಂಪನಿಯ ಮಾಲೀಕರೆಂದು ತಿಳಿಯಿತು. ಅವರು ಬಂದಿರುವುದರಿಂದ ನಾನು ತುಂಬ ಚಿಂತೆಗೊಳಗಾಗಿದ್ದೆ. ನಾನು ಅವರನ್ನು ಮೊದಲ ಬಾರಿ ನೋಡುತ್ತಿದ್ದರೂ ಮೊದಲಿನಿಂದ ಅವರು ನನಗೆ ಪರಿಚಯ ಇರುವಂತೆ ಅನಿಸುತ್ತಿತ್ತು. ಈಗ ಮಾಸ್ಟರ್ ಹೆನ್ರಿ ಅವರು ಆಗಾಗ ಕ್ಯಾಂಟೀನ್ಗೆ ಬರತೊಡಗಿದರು. ಅವರು ಒಮ್ಮೊಮ್ಮೆ ಒಂಟಿಯಾಗಿ ಬರುತ್ತಿದ್ದರು, ಮತ್ತೊಮ್ಮೆ ಬೇರೆಯವರನ್ನು ಕೂಡ ಕರೆದುಕೊಂಡು ಬರುತ್ತಿದ್ದರು. ಬಹುಶಃ ಅವರ ಜೊತೆಗೆ ಬರುವವರು ಅವರ ಆಫೀಸ್ನ ಸ್ಟಾಫ್ಗಳಾಗಿರಬಹುದು. ಅವರು ನನ್ನನ್ನೇ ಪದೇ ಪದೇ ನೋಡುತ್ತಿರುವುದನ್ನು ನಾನು ಗಮನಿಸಿದೆ. ಅವರ ದೃಷ್ಟಿ ನನ್ನ ಮೇಲೆ ಬೀಳುತ್ತಿದ್ದಂತೆ ನನಗೆ ಒಂದು ವಿಚಿತ್ರವಾದ ಗಾಬರಿಯಾಗುತ್ತಿತ್ತು. ಅವರು ಏನನ್ನು ಹೇಳುತ್ತಿರಲಿಲ್ಲ, ಆದರೆ ದೂರದಿಂದಲೇ ನನ್ನನ್ನು ನೋಡುತ್ತಿದ್ದರು. ಅವರ ದೃಷ್ಟಿಯಲ್ಲಿ ಯಾವ ರೀತಿ ಭಾವವಿತ್ತೆಂದರೆ ನನ್ನನ್ನು ಗುರುತಿಸಲು ಅವರು ಪ್ರಯತ್ನಿಸುತ್ತಿದ್ದಾರೆ ಎನ್ನುವಂತೆ ತೋರುತ್ತಿತ್ತು. ಆಗ ನಾನು ಯೋಚಿಸಿದೆ, ಬಹುಶಃ ಅವರು ಭಾರತೀಯ ಅಡುಗೆಯ ಕಾರಣದಿಂದಾಗಿಯೇ ನನ್ನನ್ನು ಹೀಗೆ ನೋಡುತ್ತಿದ್ದಾರೆ ಎಂದು ನಾನು ಅಂದುಕೊಂಡೆ. ಅಥವಾ ನಾನು ಭಾರತೀಯಳು ಎನ್ನುವ ಕಾರಣಕ್ಕಾಗಿ ಅವರು ನನ್ನನ್ನು ನೋಡುತ್ತಿದ್ದಾರೆ ಎಂದು ಅಂದುಕೊಂಡೆ. ನನ್ನ ಹೃದಯದಲ್ಲಿ ಈಗ ಒಂದು ಸಂಶಯ ಮೂಡಿತು. ಇವರು ನನ್ನ ಪತಿ ನಮನ್ನ ಪರಿಚಯಸ್ಥರೇ? ನಮನ್ ಹೇಳಿದ ಕಾರಣಕ್ಕಾಗಿ ನನ್ನನ್ನು ನೋಡಲು ಬರುತ್ತಿದ್ದಾರೆಯೇ? ನನ್ನ ಗತಿಸಿ ಹೋದ ಆ ಭಯದ ಕ್ಷಣಗಳು ನನ್ನನ್ನು ಮತ್ತೊಮ್ಮೆ ಕಾಡತೊಡಗಿದವು. ನಾನು ತುಂಬ ಕಳವಳಕ್ಕೀಡಾಗಿದ್ದೆ, ಗಾಬರಿಯಾದೆ. ಇದು ನನ್ನ ಭ್ರಮೆ ಎಂದು ನಾನು ಸಮಾಧಾನ ಪಟ್ಟುಕೊಂಡೆ. ಆದರೆ ಅವರು ಕ್ಯಾಂಟೀನ್ನಲ್ಲಿ ಇರುವುದು ನನಗೆ ಪದೇ ಪದೇ ಚಿಂತೆಗೀಡು ಮಾಡುತ್ತಿತ್ತು. ಅವರ ಕಣ್ಣಿನಲ್ಲಿ ಒಂದು ಮೃದು ಭಾವ ಇರುತ್ತಿತ್ತು. ಆ ಮೃದು ಭಾವನೆಯಲ್ಲೂ ಕೂಡ ಒಂದು ಪ್ರಶ್ನೆ ಎದ್ದು ಕಾಣುತ್ತಿತ್ತು. ಈಗ ನನ್ನನ್ನೇ ನಾನು ಸಮಾಧಾನಪಡಿಸಿಕೊಂಡಿದ್ದೆ. ಈಗ ನಾನು ಒಬ್ಬಳು ಸ್ವತಂತ್ರ ಹುಡುಗಿಯಾಗಿದ್ದೇನೆ. ನಾನು ಯಾರಿಗೂ ಹೆದರುವ ಅವಶ್ಯಕತೆ ಇಲ್ಲ. ಆದರೆ ನನ್ನೊಳಗಿನ ಹೆದರಿಕೆಯು ನನ್ನನ್ನು ಇನ್ನೂ ಚಿಂತೆಗೀಡು ಮಾಡುತ್ತಿತ್ತು. ನನ್ನನ್ನು ನಾನು ಕೆಲಸದಲ್ಲಿ ತೊಡಗಿಸಿಕೊಳ್ಳಲು ತುಂಬ ಪ್ರಯತ್ನಿಸುತ್ತಿದ್ದೆ. ಅವರ ಚಿತ್ರಣವು ನನ್ನ ತಲೆಯಿಂದ ಹೋಗುತ್ತಲೇ ಇರಲಿಲ್ಲ. ನಾನು ಮಾಸ್ಟರ್ ವಿಲಿಯಂ ಅವರಲ್ಲಿ ಹೆನ್ರಿಯವರ ಬಗ್ಗೆ ಕೇಳಿದಾಗ ಅವರು ಹೇಳಿದರು, ಮಾಸ್ಟರ್ ಹೆನ್ರಿ ಅವರು ತುಂಬ ಸಾಧನೆ ಮಾಡಿದ ವ್ಯಕ್ತಿಯಾಗಿದ್ದಾರೆ, ತುಂಬ ದಯಾಪರರಾಗಿದ್ದಾರೆ. ಅವರು ತಮ್ಮ ಕಂಪನಿಯ ನೌಕರರ ಬಗ್ಗೆ ತುಂಬ ಕಾಳಜಿ ವಹಿಸುತ್ತಾರೆ. ಅವರ ಮಾತನ್ನು ಕೇಳಿ ನನಗೆ ಸ್ವಲ್ಪ ನೆಮ್ಮದಿಯಾಯಿತು. ಆದರೆ ನನ್ನ ಮನದಲ್ಲಿರೋ ಸಂಶಯವು ಸಂಪೂರ್ಣವಾಗಿ ಕೊನೆಯಾಗಿರಲಿಲ್ಲ. ನಾನು ಯೋಚಿಸಿದೆ, ಒಂದು ವೇಳೆ ಅವರಿಗೆ ನಿಜವಾಗಿಯೂ ನಮ್ಮನ್ನ ವಿಷಯವಾಗಿ ಗೊತ್ತಿಲ್ಲ ಎಂದಾದರೆ ಅವರು ನನಗೆ ಏನಾದರೂ ತೊಂದರೆ ಮಾಡಲು ಪ್ರಯತ್ನಿಸುತ್ತಿದ್ದಾರೇನೋ, ಅಥವಾ ನಾನು ಇನ್ನೂ ಅದಕ್ಕೂ ಮಿಗಿಲಾಗಿ ಯೋಚಿಸುತ್ತಿದ್ದೇನೆಯೇ? ಇದೆಲ್ಲ ಪ್ರಶ್ನೆಗಳು ನನ್ನ ಮನದಲ್ಲಿ ಮೂಡುತ್ತಿದ್ದವು. ಈಗ ನನ್ನನ್ನು ನಾನು ಬಲಿಷ್ಠಗೊಳಿಸಲು ನಿರ್ಧರಿಸಿದೆ. ನನಗೆ ಒಂದು ಚಾಲೆಂಜ್ ಆಗಿತ್ತು. ನಿಜವಾಗಿಯೂ ಅವರಿಗೆ ನಮ್ಮನ್ನ ಬಗ್ಗೆ ತಿಳಿದಿದ್ದರೆ ನಾನು ಅವರನ್ನು ಎದುರಿಸಲೇಬೇಕಾಗುತ್ತದೆ. ನನ್ನ ಮೇಲೆ ನಡೆಯುತ್ತಿರುವ ದೌರ್ಜನ್ಯವನ್ನು ಸುಮ್ಮನೆ ಸಹಿಸಿಕೊಳ್ಳುವ ಆ ಮೊದಲಿನ ಅಸಹಾಯಕ ಅವರ ಮೌನವಾದ ದೃಷ್ಟಿ ಒಂದು ಕಥೆಯನ್ನು ಈಗ ನಾನು ನನ್ನೊಳಗಿನ ಶಕ್ತಿ ಮತ್ತೊಮ್ಮೆ ಜಾಗೃತಗೊಳಿಸಿದ್ದೆ. ನನ್ನಲ್ಲೇ ನಾನು ಹೇಳಿಕೊಂಡೆ,
ಯಾವುದೇ ಪರಿಸ್ಥಿತಿಯಲ್ಲಾದರೂ ಕೂಡ ನಾನು ಅವರನ್ನು ಎದುರಿಸಲು ತಯಾರಾಗಿದ್ದೇನೆ. ಮಾಸ್ಟರ್ ಹೆನ್ರಿಯವರ ಉಪಸ್ಥಿತಿಯು ನನ್ನ ಜೀವನದಲ್ಲಿ ಒಂದು ಹೊಸ ತಿರುವು ಮೂಡಿಸಿತ್ತು. ಇದು ನನ್ನನ್ನು ಎಲ್ಲಿಯವರೆಗೆ ಕರೆದುಕೊಂಡು ಹೋಗಿ ತಲುಪಿಸುತ್ತದೆ ಎಂದು ನನಗೆ ಗೊತ್ತಿರಲಿಲ್ಲ. ನಾನು ಮನಸ್ಸಿನಲ್ಲಿ ನಿರ್ಧಾರ ಮಾಡಿಕೊಂಡಿದ್ದೆ. ಈಗ ಯಾರೂ ಕೂಡ ನನ್ನನ್ನು ಬಂದಿಯನ್ನಾಗಿ ಮಾಡಿಲ್ಲ. ಇನ್ನು ಮೇಲೆ ನಾನು ಯಾರಿಗೂ ಹೆದರುವ ಅವಶ್ಯಕತೆ ಇಲ್ಲ. ಒಮ್ಮೊಮ್ಮೆ ಅವರು ನನ್ನ ಮೇಲೆ ಕನಿಕರಪಟ್ಟು ನೋಡಿಕೊಳ್ಳುತ್ತಿದ್ದಾರೆ ಎಂದು ಅಂದುಕೊಂಡರೆ ಮತ್ತೊಮ್ಮೆ ಅವರ ದೃಷ್ಟಿಯಲ್ಲಿ ಒಂದು ಆಳವಾದ ವಿಚಾರ ತೋರುತ್ತಿತ್ತು. ಇದೆಲ್ಲವೂ ನಾನು ಚಿಂತೆಗೀಡಾಗುವಂತೆ ಮಾಡುತ್ತಿತ್ತು. ಅವರ ಉಪಸ್ಥಿತಿಯು ನನ್ನಲ್ಲಿ ಒಂದು ರೀತಿಯ ತಳಮಳವನ್ನು ಉಂಟು ಮಾಡುತ್ತಿತ್ತು. ಯಾವುದೋ ಒಂದು ಬಿರುಗಾಳಿ ಬರುವ ಮುನ್ಸೂಚನೆಯಂತೆ ಆ ಬಿರುಗಾಳಿಯನ್ನು ಎದುರಿಸಲು ನಾನು ಸಜ್ಜುಗೊಂಡಿಲ್ಲ ಎನ್ನುವಂತೆ ತೋರುತ್ತಿತ್ತು. ಆದರೆ ಅವರ ದೃಷ್ಟಿಯಲ್ಲಿ ನನ್ನ ಬಗ್ಗೆ ಗೌರವ ಭಾವನೆ ಇದೆ ಎನ್ನುವುದನ್ನು ಕೂಡ ಅರಿಯಲು ಸಾಧ್ಯವಾಗಿತ್ತು. ನನಗೆ ಅವರು ತುಂಬ ಗೌರವ ನೀಡುತ್ತಿದ್ದರು. ಇದು ನನಗೆ ತುಂಬ ಇಷ್ಟವಾಗುತ್ತಿತ್ತು. ಈಗ ನಾನು ಅವರ ಪ್ರತಿಯೊಂದು ನಡೆಯನ್ನು ಗಮನವಿಟ್ಟು ನೋಡಲು ಶುರು ಮಾಡಿದೆ. ಈಗ ನನಗೆ ಅನಿಸಿತು, ಅವರ ಉದ್ದೇಶವು ನನಗೆ ತೊಂದರೆ ನೀಡುವುದಲ್ಲ, ಬದಲಾಗಿ ಬೇರೆ ಏನೋ ಇದೆ ಎನ್ನುವುದು ನನಗೆ ಗೊತ್ತಾಯಿತು. ಒಂದು ದಿನ ನಾನು ಕ್ಯಾಂಟೀನ್ನಲ್ಲಿ ನನ್ನ ಕೆಲಸದಲ್ಲಿ ಬ್ಯುಸಿಯಾಗಿದ್ದೆ. ಮಾಸ್ಟರ್ ವಿಲಿಯಂ ನನ್ನ ಬಳಿ ಬಂದರು ಮತ್ತೆ ಹೇಳಿದರು, ಮಾಸ್ಟರ್ ಹೆನ್ರಿಯವರು ನಿಮ್ಮನ್ನು ಅವರ ಆಫೀಸ್ಗೆ ಕರೆದಿದ್ದಾರೆ. ಇದನ್ನು ಕೇಳುತ್ತಿದ್ದಂತೆ ನನ್ನ ಎದೆಯ ಬಡಿತ ಹೆಚ್ಚಾಯಿತು ಮತ್ತು ಅವರು ನನ್ನನ್ನು ಏಕೆ ಕರೆದಿದ್ದಾರೆ ಎಂದು ಯೋಚಿಸತೊಡಗಿದೆ. ಆಗ ನನ್ನ ಸಂಶಯ ನಿಜವೆಂದು ನನಗೆ ಅನಿಸಿತು. ಅವರಿಗೆ ನಿಜವಾಗಿಯೂ ನಮ್ಮನ್ನ ಬಗ್ಗೆ ಗೊತ್ತಿರಬೇಕು. ನನ್ನ ತಲೆಯಲ್ಲಿ ಹಲವಾರು ಪ್ರಶ್ನೆಗಳೇ ಎದ್ದವು. ನನ್ನನ್ನು ನೌಕರಿಯಿಂದ ತೆಗೆದುಹಾಕಬಹುದೇ, ಅಥವಾ ಅವರು ನಮ್ಮನಿಗೆ ಸಂಬಂಧಪಟ್ಟ ಯಾವುದಾದರೂ ಮಾತನ್ನು ನನ್ನಲ್ಲಿ ಕೇಳಬಹುದೇ? ಹೆದರಿಕೆಯಿಂದಾಗಿ ನನ್ನ ಇಡೀ ಶರೀರವು ನಡುಗತೊಡಗಿತ್ತು. ನಾನು ಮಾಸ್ಟರ್ ವಿಲಿಯಂ ಅವರಲ್ಲಿ ಒಪ್ಪಿಗೆಯನ್ನು ಪಡೆದುಕೊಂಡು ಮಾಸ್ಟರ್ ಹೆನ್ರಿಯವರ ಆಫೀಸ್ ಬಳಿ ಬಂದೆ. ನನ್ನ ಹೆಜ್ಜೆ ತುಂಬ ಭಾರವಾಗಿತ್ತು. ನಾನು ಮಾಸ್ಟರ್ ಹೆನ್ರಿಯವರ ಆಫೀಸಿಗೆ ಬಂದಾಗ ಅವರು ಕುರ್ಚಿಯಲ್ಲಿ ಕುಳಿತುಕೊಂಡಿದ್ದರು. ಅವರು ನನ್ನನ್ನು ಕುರ್ಚಿಯಲ್ಲಿ ಕುಳಿತುಕೊಳ್ಳಲು ಸನ್ನೆ ಮಾಡಿದರು. ಎದುರಿಗೆ ಇಟ್ಟ ಕುರ್ಚಿಯ ಮೇಲೆ ಹೋಗಿ ಕುಳಿತುಕೊಂಡೆ. ನನ್ನ ನೋಟವು ಅವರ ನೋಟದಲ್ಲಿ ಲೀನವಾಯಿತು. ಅವರ ಕಣ್ಣಿನಲ್ಲಿ ಒಂದು ವಿಚಿತ್ರವಾದ ಹೊಳಪಿತ್ತು. ಅದು ನನಗೆ ಏನೆಂದು ಅರ್ಥವಾಗಲಿಲ್ಲ. ಅವರು ಮುಗುಳ್ನಗುತ್ತಾ ಹೇಳಿದರು, ಭಾವನಾ, ನಾನು ನಿನ್ನಲ್ಲಿ ಏನು ಮಾತನಾಡಬೇಕೆಂದಿದ್ದೇನೆ. ನಾನು ತಲೆ ಆಡಿಸಿದೆ. ಈಗ ನನ್ನ ಹೃದಯದ ಬಡಿತದ ವೇಗ ಹೆಚ್ಚಾಯಿತು. ಆನಂತರ ಅವರು ನಾನು ಈ ಮೊದಲು ಏನನ್ನು ಯೋಚಿಸಿಕೊಂಡು ಬಂದಿದ್ದೇನೋ ಅದರ ಬಗ್ಗೆ ಹೇಳಿದರು. ಅವರು ಹೇಳಿದರು, ನಾನು ನಮ್ಮನ್ನ ಹಳೆಯ ಗೆಳೆಯನಾಗಿದ್ದೇನೆ. ಇದನ್ನು ಕೇಳಿ ನನ್ನ ತಲೆಯ ಮೇಲೆ ಬರಸಿಡಲು ಎರಗಿದಂತಾಯಿತು. ತಕ್ಷಣ ನಾನು ಯೋಚಿಸತೊಡಗಿದೆ. ಇದು ನನ್ನ ಜೀವನದ ಅತಿ ಕೆಟ್ಟ ದಿನವಾಗಿದೆ. ಆಗ ಅವರು ಮುಂದೆ ಹೇಳಿದರು, ನಾನು ನಿನ್ನ ಪರಿಸ್ಥಿತಿಯನ್ನು ಚೆನ್ನಾಗಿ ತಿಳಿದುಕೊಂಡಿದ್ದೇನೆ. ನಮ್ಮನ್ ನಿನಗೆ ಏನು ಮಾಡಿದ್ದಾನೆಂದು ಕೂಡ ಗೊತ್ತಿದೆ. ಈ ಶಬ್ದವನ್ನು ಕೇಳಿ ನಾನು ಹೈರಾಣಾದೆ. ನಾನು ಇದನ್ನು ನಂಬಲು ಕೂಡ ಸಾಧ್ಯವಾಗಲಿಲ್ಲ. ಇದೆಲ್ಲ ಅವರಿಗೆ ಹೇಗೆ ತಿಳಿಯಿತು? ಆಗ ಅವರು ಹೇಳಿದರು, ನಮನ್ ತನ್ನ ಕಷ್ಟದ ಪರಿಸ್ಥಿತಿಯ ಬಗ್ಗೆ ನನ್ನಲ್ಲಿ ಹೇಳಿಕೊಂಡಿದ್ದನು. ಈ ಮೂಲಕ ಅವರು ನನ್ನ ಸ್ಥಿತಿಯ ಬಗ್ಗೆ ಕೂಡ ತಿಳಿದುಕೊಂಡಿದ್ದರು. ಆಗ ಅವರು ಹೇಳಿದರು, ನೀನು ಈ ಕಂಪನಿಯ ಕ್ಯಾಂಟೀನಲ್ಲಿ ಕೆಲಸ ಮಾಡುತ್ತಿದ್ದೀಯಾ ಎಂದರೆ ನಾನು ಉದ್ದೇಶಪೂರ್ವಕವಾಗಿಯೇ ನಿನಗೆ ಸಹಾಯವಾಗಲಿ ಎಂದು ಕೆಲಸವನ್ನು ನೀಡಿದ್ದೆ. ಅವರು ನನಗೆ ಸಹಾಯ ಮಾಡಲೆಂದೇ ಕೆಲಸ ನೀಡಿದ್ದಾರೆ ಎಂದು ತಿಳಿದು ನಾನು ಗೊಂದಲದಲ್ಲಿ ಮುಳುಗಿದೆ ಮತ್ತು ಸಂಶಯದಿಂದ ನೋಡತೊಡಗಿದೆ. ಮತ್ತು ನನಗೆ ಅನಿಸಿತು, ಇದು ಸತ್ಯವೇನು? ಒಬ್ಬ ಅಪರಿಚಿತ ವ್ಯಕ್ತಿಯು ನನಗೆ ಇಷ್ಟೊಂದು ಸಹಾಯ ಮಾಡಲು ಸಾಧ್ಯವೇ? ಆಗ ನಾನು ಅವರಲ್ಲಿ ಕೇಳಿದೆ, ನೀವು ನನಗೆ ಏಕೆ ಸಹಾಯ ಮಾಡಿದ್ರಿ? ಇದರಿಂದ ನಿಮಗೇನು ಲಾಭವಾಯಿತು? ಆಗ ಅವರು ಮುಗುಳ್ನಗುತ್ತಾ ಹೇಳಿದರು, ಭಾವನಾ, ಪ್ರತಿ ಸಹಾಯದ ಹಿಂದೆ ಯಾವುದೇ ಪ್ರತಿಫಲದ ಅಪೇಕ್ಷೆ ಇರುವುದಿಲ್ಲ. ನಾನು ನಿನ್ನ ಕಣ್ಣುಗಳಲ್ಲಿ ಒಂದು ಹೊಳಪನ್ನು ನೋಡಿದ್ದೆ. ಅದು ಎಂತಹ ಹೊಳಪಾಗಿತ್ತೆಂದರೆ ಅದು ಎಂದಿಗೂ ಸೋಲೊಪ್ಪಿಕೊಳ್ಳಲು ತಯಾರಾಗಿರಲಿಲ್ಲ. ನಾನು ನಿನ್ನ ಆತ್ಮವಿಶ್ವಾಸ ಹಾಗೂ ಧೈರ್ಯವನ್ನು ಮೆಚ್ಚಿಕೊಂಡಿದ್ದೇನೆ ಮತ್ತು ಯೋಚಿಸಿದೆ, ನಿನಗೆ ಒಂದು ಅವಕಾಶ ದೊರೆಯಬೇಕು. ಅವರ ಒಂದೊಂದು ಶಬ್ದಗಳು ನನ್ನ ಅಂತರಾಳವನ್ನು ತಲುಪಿತು. ಒಬ್ಬ ಅಪರಿಚಿತ ವ್ಯಕ್ತಿ ನನಗೆ ಇಷ್ಟೊಂದು ಸಹಾಯ ಮಾಡುತ್ತಾನೆ ಎಂದು ನಾನು ಎಂದಿಗೂ ಅಂದುಕೊಂಡಿರಲಿಲ್ಲ. ಆದರೂ ಕೂಡ ನನ್ನ ಮನಸ್ಸಿನಲ್ಲಿ ಒಂದು ನುಡಿ ಮಾತ್ರ ಬಾಕಿ ಉಳಿದಿತ್ತು. ನಾನು ನನ್ನ ಜೀವನದಲ್ಲಿ ತುಂಬ ನೋವುಗಳನ್ನು ಉಂಡಿದ್ದೇನೆ ಮತ್ತು ಈಗ ನಾನು ಯಾರ ಮೇಲೂ ಕೂಡ ಅಷ್ಟೊಂದು ಸುಲಭವಾಗಿ ಭರವಸೆ ಇಡಲು ಸಾಧ್ಯವಿಲ್ಲ. ಮಾಸ್ಟರ್ ಹೆನ್ರಿ ಅವರು ನಾನು ಈಗಲೂ ಸಂಶಯದಲ್ಲಿ ಮುಳುಗಿದ್ದೇನೆ ಎಂದು ನನಗೆ ವಿಶ್ವಾಸ ಮೂಡಿಸಲು ಪ್ರಯತ್ನಿಸಿದರು ಮತ್ತು ಅವರು ಹೇಳಿದರು, ಭಾವನಾ, ನನಗೆ ಗೊತ್ತಿದೆ, ನೀನು ತುಂಬ ಕಷ್ಟವನ್ನು ಅನುಭವಿಸಿದ್ದೀಯಾ. ಆದರೆ ನಾನು ನಿನ್ನ ಶತ್ರು ಅಲ್ಲ, ನಿನ್ನ ಸ್ನೇಹಿತನಾಗಿದ್ದೇನೆ ಎಂದು ನೀನು ನನ್ನನ್ನು ನಂಬಬಹುದು. ನಿನಗೆ ಯಾವುದೇ ಹಾನಿಯನ್ನು ಉಂಟು ಮಾಡಲು ಬಯಸುವುದಿಲ್ಲ. ಬದಲಾಗಿ ನಿನಗೆ ಒಳ್ಳೆಯದನ್ನು ಮಾಡಲು ಯೋಚಿಸುತ್ತಿದ್ದೇನೆ. ನಿನಗೆ ಸಹಾಯ ಮಾಡಲು ಬಯಸುತ್ತೇನೆ. ಅವರು ನನಗೆ ಕೆಲವು ಡಾಕ್ಯುಮೆಂಟ್ಸ್ಗಳನ್ನು ತೋರಿಸಿದರು. ಅದರಲ್ಲಿ ನಮ್ಮನ್ನ ಬಗ್ಗೆ ಕೆಲವು ಡೀಟೇಲ್ಸ್ಗಳಿದ್ದವು. ಅದರಲ್ಲಿ ನಮನ್ ಈಗ ಅಮೇರಿಕಾವನ್ನು ಬಿಟ್ಟು ಹೋಗಿದ್ದಾನೆ ಎಂಬ ಬಗ್ಗೆಯೂ ಕೂಡ ದಾಖಲೆಗಳಿದ್ದವು.
ಇದನ್ನು ನೋಡಿ ನನಗೆ ಸ್ವಲ್ಪ ನೆಮ್ಮದಿಯಾಯಿತು. ಆಗ ನನಗೆ ಇವರು ಸತ್ಯವನ್ನು ಹೇಳುತ್ತಿದ್ದಾರೆ ಎಂದು ನೆಮ್ಮದಿಯಾಯಿತು. ನಮ್ಮನ್ನು ವಿಚಾರ ಹೇಳಿದ ತಕ್ಷಣ ನನ್ನ ಹಳೆಯ ನೆನಪುಗಳು ಮರುಕಳಿಸಿದ್ದವು. ಆದರೆ ಈ ಬಾರಿ ಅದರ ಜೊತೆಗೆ ಒಂದು ಹೊಸ ಆಶಾಕಿರಣವಿತ್ತು. ನಾನು ಅವರಿಗೆ ಧನ್ಯವಾದ ಹೇಳಿ ಅವರ ಆಫೀಸ್ನಿಂದ ಹೊರಬಂದೆ. ಈಗ ನನ್ನ ಹೆಜ್ಜೆಗಳು ಹಗುರವಾಗಿದ್ದವು. ಈಗ ನನ್ನ ಹೃದಯದಲ್ಲಿ ಒಂದು ವಿಚಿತ್ರವಾದ ಖುಷಿ ಮೂಡಿತ್ತು. ನಾನು ಯೋಚಿಸಿದೆ, ಬಹುಶಃ ಭಗವಂತನು ನನ್ನ ಮೊರೆಯನ್ನು ಆಲಿಸಿದ್ದಾನೆ. ಇದೊಂದು ನನ್ನ ಜೀವನವನ್ನು ಬದಲಾಯಿಸುವ ಅತಿ ದೊಡ್ಡ ಸತ್ಯವಾಗಿತ್ತು. ಈಗ ನನಗೆ ನಾನೇ ನನ್ನನ್ನು ಸಮಾಧಾನಪಡಿಸಿಕೊಂಡೆ. ಈಗ ನಾನು ಸಂಪೂರ್ಣವಾಗಿ ಹೆನ್ರಿಯವರ ಮೇಲೆ ಭರವಸೆ ಇಡಬೇಕು, ಏಕೆಂದರೆ ಅವರು ನನಗೆ ಸಹಾಯ ಮಾಡಲು ಬಯಸಿದ್ದಾರೆ. ಅವರ ಕಣ್ಣಿನಲ್ಲಿ ನಾನು ಸತ್ಯವನ್ನೇ ನೋಡಿದ್ದೆ. ಇದು ನನ್ನ ಜೀವನದ ಹೊಸ ಆರಂಭವಾಗಿತ್ತು. ಎಂತಹ ಆರಂಭವೆಂದರೆ ಜೀವನದ ಹೊಸ ಆಶಾಕಿರಣ ಮೂಡಿತ್ತು. ನಾನು ನನ್ನ ಕಳೆದು ಹೋದ ನೆನಪುಗಳನ್ನು ಮರೆತು ಮುಂದೆ ಸಾಗಲು ಪ್ರಯತ್ನಿಸಿದೆ. ಮಾಸ್ಟರ್ ಹೆನ್ರಿಯವರ ಸಹಾಯದಿಂದ ನಾನು ನನ್ನ ಜೀವನವನ್ನು ಮತ್ತೊಮ್ಮೆ ರೂಪಿಸಿಕೊಳ್ಳಲು ನಿರ್ಧರಿಸಿದೆ. ನನ್ನನ್ನು ನಾನು ಇನ್ನಷ್ಟು ಒಳ್ಳೆಯವಳನ್ನಾಗಿ ಮಾಡಿಕೊಳ್ಳಲು ಪ್ರಯತ್ನಿಸಿದೆ. ನನ್ನ ನಿರ್ಧಾರವನ್ನು ನಾನೇ ಸ್ವತಃ ಮಾಡುತ್ತೇನೆಂದು ನಿರ್ಧರಿಸಿದ್ದೆ. ಅವರ ಮಾತುಗಳು ನನ್ನ ಹೃದಯದ ಭಾರವನ್ನು ತಕ್ಕ ಮಟ್ಟಿಗೆ ಇಳಿಸಿದ್ದವು. ನನಗನಿಸಿತು, ನಾನು ಹಲವಾರು ದಿನಗಳಾದ ಮೇಲೆ ನೆಮ್ಮದಿಯ ನಿಟ್ಟುಸಿರು ಬಿಟ್ಟೆ ಎಂದು ಅನಿಸಿತು. ಅವರ ದಯಾಳು, ಕರುಣೆಯ ಗುಣಗಳು ಮತ್ತು ನನ್ನೊಂದಿಗಿನ ಅವರ ಒಳ್ಳೆಯ ವ್ಯವಹಾರವು ಅವರ ಬಗ್ಗೆ ನನ್ನ ಮನಸ್ಸಿನಲ್ಲಿ ಒಳ್ಳೆಯ ಭಾವನೆ ಮೂಡಿಸಿತ್ತು. ಮಾಸ್ಟರ್ ಹೆನ್ರಿ ಅವರನ್ನು ಭೇಟಿಯಾದ ನಂತರ ನನ್ನ ಜೀವನದಲ್ಲಿ ಒಂದು ಹೊಸ ಬದಲಾವಣೆಯ ಗಾಳಿ ಬೀಸಿತ್ತು. ನಾನು ಅವರ ಮೇಲೆ ಭರವಸೆ ಇಡುವ ನಿರ್ಧಾರಕ್ಕೆ ಬಂದಿದ್ದೆ. ಆದರೂ ನನ್ನ ಹೃದಯದಲ್ಲಿ ಈಗಲೂ ಸ್ವಲ್ಪ ಸಂಶಯ ಬಾಕಿ ಇತ್ತು. ಆದರೆ ಅವರ ಮಾತುಗಳಲ್ಲಿ ಒಂದು ಸತ್ಯವಿತ್ತು ಮತ್ತು ಒಂದು ಭರವಸೆ ಇತ್ತು. ಮಾಸ್ಟರ್ ಹೆನ್ರಿ ಅವರು ನನ್ನಲ್ಲಿ ಹೇಳಿದ್ದರು, ಅವರು ನನ್ನ ಪಾಸ್ಪೋರ್ಟನ್ನು ಮರಳಿ ತರುತ್ತೇನೆ ಎಂದು ನನ್ನಲ್ಲಿ ಹೇಳಿದ್ದರು. ಅವರ ಈ ನುಡಿಗಳು ನನಗೆ ಒಂದು ಚಮತ್ಕಾರದಂತೆ ತೋರಿತು. ನನ್ನ ಪಾಸ್ಪೋರ್ಟ್ ನನಗಾಗಿ ಕೇವಲ ಒಂದು ಡಾಕ್ಯುಮೆಂಟ್ ಆಗಿರದೆ, ಇದು ನನ್ನ ಸ್ವಾತಂತ್ರ್ಯದ ಗುರುತಾಗಿತ್ತು. ಸ್ವಲ್ಪ ದಿನಗಳ ನಂತರ ಮಾಸ್ಟರ್ ಹೆನ್ರಿ ಅವರು ನನ್ನನ್ನು ತಮ್ಮ ಆಫೀಸಿಗೆ ಕರೆಸಿದರು. ನಾನು ನನ್ನ ಪಾಸ್ಪೋರ್ಟನ್ನು ಕೈಯಲ್ಲಿ ತೆಗೆದುಕೊಂಡೆ. ನನಗೆ ನಂಬಲು ಕೂಡ ಆಗಲಿಲ್ಲ. ಇದು ಎಂತಹ ಕ್ಷಣವಾಗಿತ್ತೆಂದರೆ ನಾನು ಎಂದಿಗೂ ಕೂಡ ಇದನ್ನು ಮರೆಯಲು ಸಾಧ್ಯವಿರಲಿಲ್ಲ. ತುಂಬ ದಿನಗಳಾದ ಮೇಲೆ ನಾನು ನನ್ನ ಸ್ವಾತಂತ್ರ್ಯವನ್ನು ಅನುಭವಿಸುತ್ತಿದ್ದೆ. ನಾನು ಮಾಸ್ಟರ್ ಹೆನ್ರಿ ಅವರಿಗೆ ಆಭಾರಿಯಾಗಿದ್ದೆ. ಅವರ ಬಗ್ಗೆ ನಾನು ತುಂಬ ಗೌರವವನ್ನು ಇಟ್ಟುಕೊಂಡಿದ್ದೆ. ಅವರು ಮುಗುಳ್ನಗುತ್ತಾ ಹೇಳಿದರು, ಭಾವನಾ, ಇದೊಂದು ಕೇವಲ ಆರಂಭ ಅಷ್ಟೇ. ನನ್ನ ಜೀವನದಲ್ಲಿ ಬದಲಾವಣೆಯ ಗಾಳಿ ಬೀಸುತ್ತಿತ್ತು. ನನಗೆ ನನ್ನ ಪ್ರಾಮಾಣಿಕತೆಯ ಪ್ರತೀಕವಾಗಿ ಕಂಪನಿಯವರು ಬಡ್ತಿ ನೀಡಿದರು. ಇದರಿಂದ ನಾನು ಕಂಪನಿಯ ಮ್ಯಾನೇಜರ್ ಆದೆ. ಇದು ನನಗೆ ಒಂದು ದೊಡ್ಡ ಹೆಜ್ಜೆಯಾಗಿತ್ತು. ನಾನೆಂದಿಗೂ ಕ್ಯಾಂಟೀನಿಂದ ಹೊರಬಂದು ಒಂದು ಕಾರ್ಪೊರೇಟ್ ವಾತಾವರಣದಲ್ಲಿ ಕೆಲಸ ಮಾಡುತ್ತೇನೆ ಎಂದು ಎಂದಿಗೂ ಅಂದುಕೊಂಡಿರಲಿಲ್ಲ. ಈಗ ನನ್ನ ಬಳಿ ಒಂದು ಚಾಲೆಂಜ್ ಇತ್ತು. ನಾನು ಸಂಪೂರ್ಣ ಪ್ರಾಮಾಣಿಕವಾಗಿ ಹಾಗೂ ಮನಸ್ಸಿಟ್ಟು ಕೆಲಸವನ್ನು ಮಾಡುತ್ತಿದ್ದೆ. ಈಗ ನಾನು ಕಂಪ್ಯೂಟರ್ ನಡೆಸುವುದನ್ನು ಹಾಗೂ ಇಂಗ್ಲಿಷ್ ಮಾತನಾಡುವುದನ್ನು ಕಲಿತಿದ್ದೆ. ಆಫೀಸಿನ ಬೇರೆಲ್ಲ ಕೆಲಸಗಳನ್ನು ತಿಳಿದುಕೊಂಡಿದ್ದೆ. ನನ್ನ ಜೊತೆ ಕೆಲಸ ಮಾಡುವವರು ಹಾಗೂ ನನ್ನ ಜೊತೆಗಾರರು ಕೂಡ ತುಂಬ ಪ್ರೀತಿಯಿಂದ ನನಗೆ ಸಹಾಯ ಮಾಡುತ್ತಿದ್ದರು. ನನಗೆ ಪ್ರತಿಯೊಂದು ಹೆಜ್ಜೆಗೂ ಸಪೋರ್ಟ್ ಮಾಡಿದ್ದರು. ಮಾಸ್ಟರ್ ಹೆನ್ರಿ ಅವರು ಕೂಡ ನನ್ನ ಕೆಲಸದಿಂದಾಗಿ ತುಂಬ ಖುಷಿಪಟ್ಟರು. ನನ್ನ ಕೆಲಸವನ್ನು ನೋಡಿ ಅವರು ಈಗ ನನ್ನ ಮೇಲೆ ಹೆಚ್ಚು ಭರವಸೆ ಇಡತೊಡಗಿದರು. ನಿಧಾನವಾಗಿ ದಿನಗಳು ಉರುಳಿದವು. ಈಗ ನನ್ನೊಳಗಿನ ಹೆದರಿಕೆಯ ಮಾಯವಾಗಿ ನಾನು ಈಗ ಸ್ವತಂತ್ರಳು ಮತ್ತು ನನ್ನ ಜೀವನವನ್ನು ನನಗೆ ಇಷ್ಟ ಬಂದಂತೆ ಬದುಕಬೇಕೆಂದು ಅಂದುಕೊಂಡಿದ್ದೆ. ಈ ಗುರಿಯನ್ನು ತಲುಪಲು ನಾನು ಸಂಪೂರ್ಣವಾಗಿ ಸಫಲಳಾಗಿದ್ದೆ. ನಾನು ಕೆಲಸದ ಜೊತೆ ಓದನ್ನು ಕೂಡ ಮುಂದುವರಿಸಿದೆ. ನನಗಾಗಿ ಹೆಚ್ಚು ಸಮಯವನ್ನು ಕೂಡ ಮೀಸಲಾಗಿಡುತ್ತಿದ್ದೆ. ಈಗ ನನ್ನ ಮುಖದ ಮೇಲೆ ಒಂದು ಹೊಸ ಹೊಳಪಿತ್ತು. ನನ್ನ ಕಣ್ಣಿನಲ್ಲಿ ಒಂದು ಹೊಸ ಟ್ಯಾಲೆಂಟ್ ಇತ್ತು. ಮಾಸ್ಟರ್ ಹೆನ್ರಿ ಅವರು ಕೂಡ ನನ್ನೊಳಗೆ ಒಂದು ಬದಲಾವಣೆಯನ್ನು ನೋಡಿದ್ದರು. ಅವರು ತುಂಬ ಖುಷಿಯಾಗಿದ್ದರು. ಯಾವಾಗಲೂ ನನ್ನನ್ನು ಹೊಗಳುತ್ತಿದ್ದರು ಮತ್ತು ನನಗೆ ಮುಂದೆ ಸಾಗುವ ಬಗ್ಗೆ ಸಲಹೆ ನೀಡುತ್ತಿದ್ದರು. ನನ್ನ ಅಪ್ಪ ಅಮ್ಮನ ಜೊತೆ ಕಾಂಟ್ಯಾಕ್ಟ್ ಕೂಡ ಮಾಡಿದ್ದೆ ಮತ್ತು ನನ್ನ ಕಂಡೀಷನ್ ಬಗ್ಗೆ ಅವರಲ್ಲಿ ಹೇಳಿಕೊಂಡಿದ್ದೆ. ಅವರು ನನ್ನನ್ನು ನೋಡಿ ತುಂಬ ಖುಷಿಯಾದರು. ನಾನು ಇಷ್ಟೊಂದು ಸದೃಢಳಾಗಿದ್ದೇನೆ ಎಂದು ಅವರಿಗೆ ನಂಬಲು ಕೂಡ ಆಗಲಿಲ್ಲ. ನಾನು ಇಲ್ಲಿ ತುಂಬ ಚೆನ್ನಾಗಿದ್ದೇನೆ ಎಂದು ಅವರಿಗೆ ಹೇಳಿದೆ. ಈಗ ನನಗೆ ಯಾವುದೇ ವಿಷಯದ ಬಗ್ಗೆ ಹೆದರಿಕೆ ಇಲ್ಲ. ಇದೊಂದು ದೊಡ್ಡ ಭಾವನಾತ್ಮಕ ಕ್ಷಣವಾಗಿತ್ತು. ನಾನು ಅವರಿಗೆ ಹೇಳಿದೆ, ನಾನು ನನ್ನ ಜೀವನವನ್ನು ಮತ್ತೊಮ್ಮೆ ನನ್ನಿಷ್ಟದಂತೆ ಕಳೆಯುತ್ತೇನೆ. ನಾನು ಅವರು ಹೆಮ್ಮೆ ಪಡುವ ಮಗಳಾಗುತ್ತೇನೆ ಎಂದು. ಇದು ಒಂದು ಹೊಸ ಆರಂಭವಾಗಿತ್ತು. ಯಾವ ರೀತಿ ಆರಂಭವೆಂದರೆ, ಇಲ್ಲಿ ನನ್ನ ಕನಸನ್ನು ನನಸು ಮಾಡಿಕೊಳ್ಳುವ ಅವಕಾಶ ದೊರೆತಿತ್ತು. ಪ್ರತಿದಿನ ಕಳೆದಂತೆ ನನ್ನ ಸಾಧನೆ ಬಗ್ಗೆ ನನಗೆ ತುಂಬ ಗೌರವ ಮೂಡುತ್ತಿತ್ತು. ನಾನು ಈಗ ಯಾವುದೇ ಕಷ್ಟದ ಪರಿಸ್ಥಿತಿಯನ್ನು ತುಂಬ ಸುಲಭವಾಗಿ ಎದುರಿಸುತ್ತೇನೆ ಎಂದು ನಂಬಿದ್ದೆ. ಕೇವಲ ಇದು ನನಗಾಗಿ ಮಾತ್ರವಾಗಿರದೆ, ನನ್ನಂಥ ಪರಿಸ್ಥಿತಿಯಲ್ಲಿ ದಿನವನ್ನು ಕಳೆಯುತ್ತಿರುವ ಹಲವಾರು ಮಹಿಳೆಯರಿಗೆ ಮಾದರಿಯಾಗಬೇಕೆಂದು ನಾನು ಅಂದುಕೊಂಡಿದ್ದೆ. ನನ್ನ ಕಳೆದು ಹೋದ ಸಮಯವು ನನ್ನನ್ನು ಅಸಹಾಯಕಳನ್ನಾಗಿ ಮಾಡಲು ಸಾಧ್ಯವಿರಲಿಲ್ಲ. ಅದು ನನ್ನನ್ನು ಇನ್ನೂ ಬಲಿಷ್ಠವಾಗಿ ಮಾಡಿತ್ತು. ಈಗ ಮಾಸ್ಟರ್ ಹೆನ್ರಿ ಮತ್ತು ನನ್ನ ನಡುವೆ ಒಂದು ಹೊಸ ಸಂಬಂಧ ಮೂಡಿತ್ತು.
ಅವರು ಒಬ್ಬರು ಬಾಸ್ ಆಗಿರದೆ ನನಗಾಗಿ ಮರುಗುವ ವ್ಯಕ್ತಿಯಾಗಿದ್ದರು. ಅವರ ಇರುವಿಕೆಯು ನನ್ನ ಜೀವನಕ್ಕೆ ತುಂಬ ಮಹತ್ವಪೂರ್ಣವಾಗಿದೆ ಎಂದು ನನಗೆ ಅರಿವಾಗಿತ್ತು. ಅವರೊಂದಿಗೆ ಮಾತನಾಡುತ್ತಿದ್ದರೆ ನನಗೆ ಒಂದು ರೀತಿಯ ನೆಮ್ಮದಿ ದೊರೆಯುತ್ತಿತ್ತು. ಒಂದು ದಿನ ಮಾಸ್ಟರ್ ಹೆನ್ರಿ ಅವರು ನನ್ನನ್ನು ಆಫೀಸಿಗೆ ಕರೆದರು. ಬಹುಶಃ ಏನಾದರೂ ಕೆಲಸವಿರಬಹುದು ಎಂದು ನಾನಂದುಕೊಂಡೆ. ನಾನು ಅಲ್ಲಿಗೆ ಬಂದು ತಲುಪಿದಾಗ ಅವರ ಮುಖದ ಮೇಲೆ ಒಂದು ವಿಚಿತ್ರವಾದ ಗಾಬರಿ ಇತ್ತು. ಅವರು ದೀರ್ಘವಾದ ಉಸಿರು ತೆಗೆದುಕೊಂಡರು ಮತ್ತು ಹೇಳಿದರು, ಭಾವನಾ, ನಾನು ನಿನ್ನೊಂದಿಗೆ ಏನೋ ಹೇಳಬೇಕೆಂದಿದ್ದೇನೆ. ನಾನು ಅವರ ಕಡೆಗೆ ನೋಡಿದೆ. ನನಗನಿಸಿತು ತುಂಬ ಅವಶ್ಯವಾದ ಮಾತುಗಳನ್ನು ಇವರು ಹೇಳುತ್ತಿದ್ದಾರೆಂದು. ಅವರು ಹೇಳಿದರು, ನಾನು ನಿಮ್ಮನ್ನು ಪ್ರೀತಿಸುತ್ತೇನೆ. ಅವರ ಮಾತನ್ನು ಕೇಳಿ ನಾನು ಗರಬಡಿದವಳಂತಾದೆ. ಅವರಿಂದ ನಾನು ಇಂತಹ ಮಾತುಗಳನ್ನು ನಿರೀಕ್ಷೆ ಮಾಡಿರಲಿಲ್ಲ. ನಾನು ಗೊಂದಲಕ್ಕೀಡಾದೆ. ನನ್ನ ಮನಸ್ಸಿನಲ್ಲಿ ಹಲವಾರು ಪ್ರಶ್ನೆಗಳು ಮೂಡಿದವು. ಅವರ ಬಾಯಿಂದ ಕೇಳುತ್ತಿರುವುದು ಸತ್ಯವೇನು? ನಿಜವಾಗಿಯೂ ಅವರು ನನ್ನನ್ನು ಪ್ರೀತಿಸುತ್ತಾರೆಯೇ? ನಾನು ಅವರಲ್ಲಿ ಹೇಳಿದೆ, ಮಾಸ್ಟರ್, ನಾನು ಈ ಮೊದಲು ಕೂಡ ತುಂಬ ಕಷ್ಟವನ್ನು ಅನುಭವಿಸಿದ್ದೇನೆ. ನಾನು ಈಗ ಯಾರ ಮೇಲೆಯೂ ಕೂಡ ಅಷ್ಟೊಂದು ಸುಲಭವಾಗಿ ಭರವಸೆ ಇಡಲು ಬಯಸುವುದಿಲ್ಲ. ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ದೊಡ್ಡ ಮಾತೇನೆಂದರೆ, ಬಹುಶಃ ನಾನು ನಿಮಗೆ ತಕ್ಕವಳು ಎಂದು ಕೂಡ ಅಂದುಕೊಳ್ಳುವುದಿಲ್ಲ. ನೀವೆಲ್ಲಿ, ನಾನೆಲ್ಲಿ? ನಿಮ್ಮಲ್ಲಿ ಹಾಗೂ ನನ್ನಲ್ಲಿ ಆಕಾಶ ಹಾಗೂ ಭೂಮಿಯ ವ್ಯತ್ಯಾಸವಿದೆ. ಆಗ ಅವರು ಹೇಳಿದರು, ಇಲ್ಲ, ನಾನು ಸತ್ಯವನ್ನೇ ಹೇಳುತ್ತಿದ್ದೇನೆ. ನಾನು ನಿನ್ನನ್ನು ಪ್ರೀತಿಸುತ್ತಿದ್ದೇನೆ. ನಾನು ಅವರ ಕಡೆಗೆ ಗಮನವಿಟ್ಟು ನೋಡಿದೆ ಮತ್ತೆ ಹೇಳಿದೆ, ಒಳ್ಳೆಯದು. ಆದರೆ ನೀವು ಜೀವನ ಪರ್ಯಂತ ನನ್ನ ಜೊತೆ ಇರುತ್ತೀರಿ ಎನ್ನುವುದಕ್ಕೆ ಯಾವ ಗ್ಯಾರಂಟಿ ಇದೆ? ಏಕೆಂದರೆ ನಾನಿಲ್ಲಿ ಬಂದಾಗ ನಮನ್ ಕೂಡ ನನ್ನಲ್ಲಿ ಈ ಎಲ್ಲ ಮಾತುಗಳನ್ನು ಆಡಿದ್ದನು. ಆದರೆ ಅವನು ನನ್ನನ್ನು ಇಲ್ಲಿಗೆ ಕರೆದುಕೊಂಡು ಬಂದ ನಂತರ ಒಬ್ಬಂಟಿಯಾಗಿ ಬಿಟ್ಟನು. ನನ್ನನ್ನು ನಿರ್ಗತಿಕಳನ್ನಾಗಿ ಮಾಡಿದನು. ನಾನು ಕಷ್ಟಪಟ್ಟು ಇಲ್ಲಿಯವರೆಗೆ ತಲುಪುತ್ತೇನೆ ಎಂದಾದರೆ ಮತ್ತೊಮ್ಮೆ ಸ್ವತಃ ಹಾಳು ಮಾಡಿಕೊಳ್ಳಲು ಬಯಸುವುದಿಲ್ಲ. ಆಗ ಅವರು ಹೇಳಿದರು, ಭಾವನಾ, ನನಗೆ ಗೊತ್ತು ನೀನು ತುಂಬ ಕಷ್ಟಪಟ್ಟಿದ್ದೀಯಾ. ಆದರೆ ಭಾವನಾ, ನಾನು ನಿನಗೆ ಭರವಸೆ ಮೂಡಿಸುತ್ತೇನೆ. ನನ್ನ ಪ್ರೀತಿ ಕೇವಲ ನಿನಗಾಗಿ ಮಾತ್ರ. ನಾನೆಂದಿಗೂ ನಿನಗೆ ಮೋಸ ಮಾಡುವುದಿಲ್ಲ. ಒಂದು ವೇಳೆ ನಿನಗೆ ನನ್ನ ಪ್ರೀತಿಯ ಮೇಲೆ ವಿಶ್ವಾಸವಿಲ್ಲ ಎಂದಾದರೆ ಈಗಲೇ ನಿನಗಾಗಿ ಏನಾದರೂ ಮಾಡಲು ಬಯಸುತ್ತೇನೆ. ನನ್ನ ಅಕೌಂಟ್ನಲ್ಲಿ ಇರುವ ಹಣದ ಅರ್ಧ ಭಾಗವನ್ನು ನಿನ್ನ ಹೆಸರಿಗೆ ಮಾಡುತ್ತೇನೆ ಮತ್ತು ನನಗೆ ಇರುವ ಪ್ರಾಪರ್ಟಿಯ ಅರ್ಧ ಭಾಗವನ್ನು ನಿನಗೆ ಒಪ್ಪಿಸುತ್ತೇನೆ. ನಿನಗೆ ನಾನು ದ್ರೋಹ ಬಗೆಯುತ್ತಿದ್ದೇನೆ ಎಂದು ನಿನಗೆ ಎಂದಾದರೂ ಅನಿಸಿದರೆ ನೀನು ಆಗ ಹಾಳಾಗುವುದಿಲ್ಲ. ನಾನಂತೂ ನಿನಗೆ ದ್ರೋಹ ಬಗೆಯುವುದಿಲ್ಲ. ಹಾಗೇನಾದರೂ ಆದರೂ ನೀನು ಬೀದಿಯಲ್ಲಿ ಬೀಳುವುದಿಲ್ಲ. ನಿನ್ನ ನೆಮ್ಮದಿಗಾಗಿ ಮತ್ತು ನಿನ್ನ ಭರವಸೆಯನ್ನು ಗೆಲ್ಲುವುದಕ್ಕಾಗಿ ನಾನು ನನ್ನ ಅರ್ಧ ಪ್ರಾಪರ್ಟಿಯನ್ನು ನಿನ್ನ ಹೆಸರಿಗೆ ಮಾಡಿಸುವುದು ಅತಿ ಅವಶ್ಯವಾಗಿದೆ. ನಾನು ಅವರ ಮಾತನ್ನು ಕೇಳಿದೆ. ಹೃದಯದಲ್ಲಿ ಖುಷಿ ಹಾಗೂ ಭರವಸೆ ಇತ್ತು. ಅವರು ಸಂಪೂರ್ಣವಾಗಿ ನನ್ನ ಜೊತೆ ಕಾಲ ಕಳೆಯಲು ತಯಾರಾಗಿದ್ದರು. ನನಗಾಗಿ ಅವರ ಕಣ್ಣುಗಳಲ್ಲಿ ಪ್ರೀತಿ ಇತ್ತು. ನಾನು ನನ್ನ ಕಳೆದ ಜೀವನದ ನೋವುಗಳನ್ನು ನೆನಪು ಮಾಡಿಕೊಂಡಾಗ ಅದು ನನಗೆ ನೋವುಂಟು ಮಾಡುತ್ತಿತ್ತು. ಈಗ ನನಗೆ ಮೋಸವಾಗುವ ಹೆದರಿಕೆಯೂ ಕೂಡ ಮಾಯವಾಯಿತು. ಅವರ ಮಾತುಗಳಲ್ಲಿ ಒಂದು ಸತ್ಯ ಇತ್ತು. ಅವರ ಮಾತುಗಳ ಮೇಲೆ ಭರವಸೆ ಇಡುವಂತೆ ನನ್ನನ್ನು ಅಸಹಾಯಕನನ್ನಾಗಿ ಮಾಡಿತ್ತು. ಹೆನ್ರಿ ಅವರ ಪ್ರೀತಿಯ ಕಡೆಗೆ ನೋಡುತ್ತಾ ನಾನು ಸಮಾಧಾನ ತಂದುಕೊಂಡೆ. ಪ್ರತಿಯೊಬ್ಬ ವ್ಯಕ್ತಿಯು ಒಂದೇ ರೀತಿ ಇರುವುದಿಲ್ಲ ಮತ್ತು ನಾನು ಕೂಡ ನನ್ನ ಜೀವನವನ್ನು ಮುಂದುವರಿಸಲು ನನ್ನ ಜೀವನಕ್ಕೆ ಒಂದು ಅವಕಾಶ ನೀಡಬೇಕು ಎಂದು ನಾನು ಅಂದುಕೊಂಡೆ. ಅವರ ಪ್ರೀತಿಯನ್ನು ಒಪ್ಪಿಕೊಳ್ಳಲು ನಿರ್ಧಾರ ಮಾಡಿದೆ. ನಾನು ಅವರ ಆಫೀಸಿಗೆ ಹೋಗಿ ನಾನು ಕೂಡ ಅವರನ್ನು ಪ್ರೀತಿ ಮಾಡುತ್ತೇನೆ ಎಂದು ಹೇಳಿದೆ. ಅವರ ಮುಖದ ಮೇಲೆ ಒಂದು ಖುಷಿಯ ಭಾವ ಮೂಡಿತು. ಅವರ ಆಸ್ತಿ ಅಂತಸ್ತು ನನಗೆ ಯಾವುದು ಮುಖ್ಯವಾಗಿರಲಿಲ್ಲ. ಆದರೆ ಮಾಸ್ಟರ್ ಹೆನ್ರಿ ಅವರು ತಾವು ಹೇಳಿದಂತೆ ತಮ್ಮ ಆಸ್ತಿಯನ್ನು ನನ್ನ ಹೆಸರಿಗೆ ಕಾನೂನು ಚೌಕಟ್ಟಿನ ಅಡಿಯಲ್ಲಿ ಸಂಪೂರ್ಣಗೊಳಿಸಿದರು. ಅವರ ಸಂಪ್ರದಾಯದಂತೆ ಮದುವೆ ಮಾಡಿಕೊಂಡಿರೋ ನಮ್ಮ ಈ ಮದುವೆ ತುಂಬ ಸಿಂಪಲ್ ಆಗಿ ನಡೆಯಿತು. ಅದರಲ್ಲಿ ಕೆಲವು ನಮ್ಮ ಗೆಳೆಯರು ಮಾತ್ರ ಹಾಜರಿದ್ದರು. ಇವು ನನ್ನ ಜೀವನದ ಅತ್ಯಂತ ಸುಂದರವಾದ ಕ್ಷಣಗಳಾಗಿದ್ದವು. ನಾನೆಂದಿಗೂ ಮತ್ತೊಮ್ಮೆ ನನಗೆ ಇಷ್ಟೊಂದು ಖುಷಿ ದೊರೆಯುತ್ತದೆ ಎಂದು ಅಂದುಕೊಂಡಿರಲಿಲ್ಲ. ಇದು ನನ್ನ ಜೀವನವನ್ನು ಸಂಪೂರ್ಣವಾಗಿ ಬದಲಾಯಿಸಿತು. ಅವರು ತುಂಬ ಪ್ರೀತಿಸುವ ಹಾಗೂ ನನ್ನ ಬಗ್ಗೆ ಕಾಳಜಿ ವಹಿಸುವ ಪತಿಯಾಗಿ ಸಾಬೀತಾದರು. ಪ್ರತಿ ಬಾರಿಯೂ ಅವರು ನನಗೆ ಸಪೋರ್ಟ್ ಮಾಡಿದರು ಮತ್ತು ಅವರು ನನ್ನ ಕಳೆದು ಹೋದ ನೆನಪುಗಳನ್ನು ಮತ್ತೊಮ್ಮೆ ನೆನಪು ಮಾಡಿಕೊಳ್ಳಲು ಅವಕಾಶ ನೀಡಲಿಲ್ಲ. ನಾನು ಅವರ ತುಂಬ ಸುಂದರವಾದ ಮನೆಯಲ್ಲಿ ವಾಸವಿದ್ದೆ. ನಾನು ಆ ಮನೆಯನ್ನು ಮತ್ತೊಮ್ಮೆ ನನ್ನಿಷ್ಟದ ಪ್ರಕಾರ ಶೃಂಗಾರ ಮಾಡಿದೆ. ಈಗ ನನ್ನ ಜೀವನ ತುಂಬ ಖುಷಿಯಿಂದ ಕೂಡಿತ್ತು. ಈಗ ನಾನು ಸಂಪೂರ್ಣವಾಗಿ ನನ್ನನ್ನು ಮರೆತಿದ್ದೆ. ನಾನು ಅಂತಹ ವ್ಯಕ್ತಿಯನ್ನು ಎಂದಿಗೂ ನೆನಪು ಮಾಡಿಕೊಳ್ಳಲು ಬಯಸಲಿಲ್ಲ. ಈಗ ನಾನು ಹೆನ್ರಿ ಅವರಲ್ಲಿ ನನ್ನ ಆಸೆ ಏನೆಂದು ಹೇಳಿಕೊಂಡೆ. ನನ್ನ ಹಾಗೆ ಅತ್ಯಾಚಾರಕ್ಕೆ, ದೌರ್ಜನ್ಯಕ್ಕೆ ಒಳಗಾದ ಮಹಿಳೆಯರಿಗೆ ಸಹಾಯ ಮಾಡಲು ನಾನು ಬಯಸಿದ್ದೆ. ದೌರ್ಜನ್ಯಕ್ಕೆ ಒಳಗಾದ ಮಹಿಳೆಯರು ಹಾಗೂ ಹುಡುಗಿಯರಿಗೆ ಆಸರೆಯಾಗುವುದು, ಕಾನೂನಿನ ಸಲಹೆ ನೀಡುವುದು ಮತ್ತು ನ್ಯಾಯವನ್ನು ಒದಗಿಸಿಕೊಡುವುದು, ಹೀಗೆ ಇಂಥ ಮಹಿಳೆಯರಿಗೆ ಸಹಾಯವಾಗಬೇಕೆಂದು ನಾನು ಅಂದುಕೊಂಡೆ. ಈ ಕೆಲಸವು ನನ್ನ ಯಾವುದೇ ಕನಸಾಗಿರದೆ ಅದು ನನ್ನ ಒಂದು ಗುರಿಯಾಗಿತ್ತು. ಅಸಹಾಯಕ ಜನರು ಹಾಗೂ ಮಹಿಳೆಯರಿಗೆ ಸಹಾಯ ಮಾಡುವ ಕೆಲಸವನ್ನು ಶುರು ಮಾಡಿದೆ.
ಮಹಿಳೆಯರು ಹಾಗೂ ಹುಡುಗಿಯರ ಮುಖದಲ್ಲಿ ಹೊಸ ಭರವಸೆಯ ಹೊಳಪನ್ನು ನೋಡುತ್ತಿದ್ದಂತೆ ನನ್ನ ಜೀವನದ ಎಲ್ಲ ಕಷ್ಟಗಳು ಪರಿಹಾರವಾದಂತೆ ಅನಿಸಿತು. ಮತ್ತು ಇದೇ ರೀತಿಯ ಇನ್ನೊಂದು ಬ್ರಾಂಚನ್ನು ಭಾರತದಲ್ಲಿ ಓಪನ್ ಮಾಡಿದೆ. ಭಾರತದಲ್ಲಿ ಕೂಡ ನನ್ನ ಟೀಮ್ ತುಂಬ ಒಳ್ಳೆಯ ಕೆಲಸವನ್ನು ಮಾಡಿತ್ತು. ಯಾವುದಾದರೂ ದೌರ್ಜನ್ಯಕ್ಕೆ ಒಳಗಾಗುವ ಹುಡುಗಿಯರನ್ನು ಮುಕ್ತಗೊಳಿಸಲಾಯಿತು. ಹಲವಾರು ಹುಡುಗಿಯರನ್ನು ಅತ್ಯಾಚಾರದಿಂದ ಮುಕ್ತಗೊಳಿಸಲಾಯಿತು. ಅವರಿಗೆ ನಾವು ಒಂದು ಹೊಸ ಜೀವನವನ್ನು ನೀಡಿದೆವು. ಭಾರತಕ್ಕೆ ಹೋಗಿ ಅದೇ ಹುಡುಗಿಯರು ಮತ್ತು ಮಹಿಳೆಯರ ಜೊತೆ ಕುಳಿತು ಅವರ ಕಥೆಗಳನ್ನು ಕೇಳಿ ತುಂಬ ಮರುಗಿದೆ. ಈಗ ನಾವೆಲ್ಲರೂ ಸರಿಯಾದ ದಾರಿಯಲ್ಲಿ ಸಾಗುತ್ತಿದ್ದೇವೆ ಎಂದು ನನಗೆ ತುಂಬ ಖುಷಿಯಾಯಿತು. ನಾನು ಯೂನಿವರ್ಸಿಟಿ ಶಿಕ್ಷಣವನ್ನು ಪೂರ್ಣಗೊಳಿಸಿದೆ. ಆನಂತರ ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಡಿಗ್ರಿಯನ್ನು ಕೂಡ ಪಡೆದುಕೊಂಡೆ. ಆನಂತರ ಒಂದು ಹೊಸ ಬಿಸ್ನೆಸ್ಸನ್ನು ಶುರು ಮಾಡಿದೆ. ಇದು ಒಂದು ಬಟ್ಟೆಯ ಬ್ರ್ಯಾಂಡ್ ಆಗಿತ್ತು. ಇದರಲ್ಲಿ ನಾನು ಭಾರತೀಯ ಡ್ರೆಸ್ಗಳನ್ನು ವಿವಿಧ ರೀತಿಯಲ್ಲಿ ಜನರಿಗೆ ತಲುಪಿಸಿದೆ. ನನ್ನ ಬಿಸ್ನೆಸ್ ಸಫಲವಾಯಿತು. ನಾನು ಹಲವಾರು ಮಹಿಳೆಯರಿಗೆ ಕೆಲಸವನ್ನು ನೀಡಿದೆ. ನಾನು ನನ್ನ ಬಿಸ್ನೆಸ್ಸನ್ನು ನನ್ನ ಟೀಮ್ನೊಂದಿಗೆ ಜೋಡಿಸಿದೆ. ನನಗೆ ಬಂದ ಲಾಭದ ಭಾಗವನ್ನು ಜನರಿಗೆ ಹಂಚುತ್ತಿದ್ದೆ. ಈಗ ನಾನು ಒಂದು ಸ್ಟ್ರಾಂಗ್ ಟೀಮ್ನ ಮ್ಯಾನೇಜರ್ ಆಗಿದ್ದೆ. ಎಲ್ಲಕ್ಕೂ ಹೆಚ್ಚಾಗಿ ತುಂಬ ಖುಷಿಯಲ್ಲಿರುವ ಸ್ವತಂತ್ರ ಮಹಿಳೆಯಾಗಿದ್ದೆ. ನಾನು ನನ್ನ ಕಥೆಯನ್ನು ಹೇಳಿ ಮಹಿಳೆಯರು ಎಂದಿಗೂ ಸೋಲನ್ನು ಒಪ್ಪಿಕೊಳ್ಳಬಾರದು ಮತ್ತು ತಮ್ಮ ಕನಸುಗಳನ್ನು ಈಡೇರಿಸಿಕೊಳ್ಳಲು ಎಂತಹ ಕಷ್ಟವನ್ನಾದರೂ ಸಹಿಸಿಕೊಳ್ಳಬೇಕು. ಈ ಕಥೆಯು ತುಂಬ ಜನ ಮಹಿಳೆಯರ ಜೀವನದಲ್ಲಿ ಬದಲಾವಣೆಯನ್ನು ಉಂಟು ಮಾಡಿತ್ತು. ನಾನು ನನ್ನ ಕಳೆದ ಜೀವನವನ್ನು ಮರೆತಿದ್ದರೂ ಆ ನೋವನ್ನು ಮಾತ್ರ ಎಂದಿಗೂ ಮರೆತಿರಲಿಲ್ಲ. ಆ ನೋವುಗಳು ನನ್ನನ್ನು ನಾನು ಎಲ್ಲಿಂದ ಎಲ್ಲಿಯವರೆಗೆ ಬಂದು ತಲುಪಿದೆ ಎಂಬುದನ್ನು ನೆನಪು ಮಾಡಿಕೊಡುತ್ತಿದ್ದವು. ನನ್ನ ಜೀವನದ ಪ್ರತಿ ಕ್ಷಣವನ್ನು ಬೇರೆಯವರ ಸಹಾಯಕ್ಕಾಗಿ ಮೀಸಲಿಟ್ಟೆ. ನನಗೆ ತುಂಬ ನೆಮ್ಮದಿ ದೊರೆಯುತ್ತಿತ್ತು. ಇದು ನನ್ನ ಜೀವನದ ಅತಿ ದೊಡ್ಡ ಗುರಿಯಾಗಿತ್ತು. ಈ ಗುರಿಯನ್ನು ತಲುಪಿ ನಾನು ತುಂಬ ನೆಮ್ಮದಿಯನ್ನು ಪಡೆದುಕೊಂಡೆ. ಈಗ ನನಗೆ ಅರಿವಾಗಿತ್ತು, ನನ್ನ ಪ್ರಯಾಣ ಇಲ್ಲಿಗೆ ಮುಗಿಯುವುದಿಲ್ಲ, ಏಕೆಂದರೆ ಇದೊಂದು ಹೊಸ ಆರಂಭವಾಗಿತ್ತು. ಇಲ್ಲಿ ನಾನು ನನ್ನ ಕಥೆಯನ್ನು ಹೇಳಿ ಬೇರೆಯವರಿಗೆ ಪಾಠವಾಗುತ್ತೇನೆ. ಅವರಿಗೂ ಕೂಡ ತಮ್ಮ ಕನಸನ್ನು ಈಡೇರಿಸಿಕೊಳ್ಳಲು ಸಹಾಯ ಮಾಡುತ್ತೇನೆ. ಫ್ಯೂಚರ್ನಲ್ಲಿ ಮನೆಯಲ್ಲಿ ನಡೆಯುತ್ತಿರುವ ಹಿಂಸೆಯಿಂದ ಮಹಿಳೆಯರನ್ನು ರಕ್ಷಣೆ ಮಾಡಬೇಕೆಂದುಕೊಂಡಿದ್ದೇನೆ. ಯಾವುದೇ ಮಹಿಳೆಯರು ನನ್ನಂಥ ಕಷ್ಟದ ಪರಿಸ್ಥಿತಿಯನ್ನು ಎದುರಿಸಬಾರದು. ಹಾಗೇನಾದರೂ ಆದಲ್ಲಿ ಅವಳಿಗೂ ಕೂಡ ಒಂದು ಭರವಸೆ ಹೊಂಗಿರಣವಿದೆ. ಜೀವನದ ಪ್ರತಿಯೊಂದು ನೋವುಗಳು ಒಂದು ಪಾಠದಂತೆ. ನಾನು ಈ ಪಾಠವನ್ನು ಎಲ್ಲರಲ್ಲೂ ಹಂಚಿಕೊಂಡು ಅವರನ್ನು ತುಂಬ ಬಲಿಷ್ಠರನ್ನಾಗಿ ಮಾಡುತ್ತೇನೆ. ಇದನ್ನು ಪೂರ್ಣಗೊಳಿಸಲು ನಾನು ಸಂಪೂರ್ಣವಾಗಿ ತಯಾರಾಗಿದ್ದೇನೆ. ಭಾರತಕ್ಕೆ ಮರಳಿ ಬರಲು ನಾನು ಒಂದು ಕನಸಿನಂತೆ ಎದುರು ನೋಡುತ್ತಿದ್ದೆ. ಆದರೆ ನಾನು ಈಗ ಒಬ್ಬಂಟಿಯಾಗಿರಲಿಲ್ಲ. ಹೆನ್ರಿ ಅವರು ನನ್ನ ಜೊತೆಯಾಗಿದ್ದರು. ವೀಕ್ಷಕರೇ, ನಮ್ಮ ಕತೆ ಹೇಗೆ ಅನಿಸಿತು? ಕತೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನಮ್ಮ ಕಾದಂಬರಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ಸುಂದರವಾದ ಕಥೆಯೊಂದಿಗೆ ಭೇಟಿಯಾಗೋಣ. ಕತೆ ಕೇಳಿದ್ದಕ್ಕಾಗಿ ಧನ್ಯವಾದಗಳು.